ವಿಶ್ವವಿದ್ಯಾ ವಿಬೋಧಕಂ ವಿಶ್ವವಂದ್ಯಂ ಸದಾ ವಂದೇ ವಿಶ್ವಾರಾಧ್ಯಂ ಜಗದ್ಗುರುಂ. ಕಾಶಿ ಜ್ಞಾನ ಸಿಂಹಾಸನದ ಆದಿ ಜಗದ್ಗುರು ವಿಶ್ವಾರಾಧ್ಯರನ್ನೇ ಮೊದಲು ಮಾಡಿಕೊಂಡು ವಿಶ್ವೇಶ್ವರ ಶಿವಾಚಾರ್ಯ ಪರ್ಯಂತವಾದ ಗುರು ಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಗದಗ್ ನಗರದ ಜಗದ್ಗುರು ಪಂಚಾಚಾರ್ಯ ಮಾಂಗಲ್ಯ ಮಂದಿರದಲ್ಲಿ ಆಷಾಢ ಮಾಸದ ಗುರುಪೂರ್ಣಿಮೆ ನಿಮಿತ್ತವಾಗಿ ಕಾಶಿ ಜಗದ್ಗುರುವರ ತಪೋನುಷ್ಠಾನ ಹಾಗೂ ಶ್ರೀ ಸಿದ್ಧಾಂತ ಶಿಖಾಮಣಿಯ ಆಶೀರ್ವಚನ ಕಾರ್ಯಕ್ರಮಗಳು ಅವ್ಯಾಹತವಾಗಿ ಸಾಗಿ ಬರ್ತಾ ಇದ್ದಾವೆ. ಜಗದ್ಗುರು ರೇಣುಕ ಭಗವತ್ಪಾದರು ಮಹಾಮಹಿಮಾಶಾಲಿಯಾದ ಅಗಸ್ತ್ಯನನ್ನು ನಿಮಿತ್ತ ಮಾಡಿಕೊಂಡು ಜಗತ್ತಿನ ಸಮಸ್ತ ಮಾನವರನ್ನು ಕುರಿತು ಉಪದೇಶ ಮಾಡಿರುವಂತಹ ದಿವ್ಯ ಗ್ರಂಥವೇ ಶ್ರೀ ಸಿದ್ಧಾಂತ ಶಿಖಾಮಣಿ. ಇಂತಹ ಅಮೂಲ್ಯವಾದ ಗ್ರಂಥರತ್ನದ ಮೊದಲನೇದಾದ ಭಕ್ತ ಸ್ಥಳದ ಬಗ್ಗೆ ನಾವೆಲ್ಲ ವಿಚಾರ ಮಾಡ್ತಾ, ಜೀವಾತ್ಮ ಪರಮಾತ್ಮನನ್ನು ಪಡಿಬೇಕಾದರೆ ಭಕ್ತಿ ಅನ್ನುವಂಥದ್ದು ಬಹಳ ಮುಖ್ಯ. ಆ ಭಕ್ತಿ ನಮ್ಮಲ್ಲಿ ಬರಬೇಕಾದರೆ ನಮ್ಮ ಯೋಗ್ಯತೆ ಹೇಗಿರಬೇಕನ್ನುವಂಥ ಮಾತನ್ನೇ ಜಗದ್ಗುರುವರಿಲ್ಲೇ ತಿಳಿಸಿಕೊಂಡು ಬರ್ತಾ ಇದ್ದಾರೆ. ಬಹುಜನ್ಮ ಕೃತೈ ಪುಣ್ಯೈ ಪ್ರಕ್ಷೀಣೆ ಪಾಪ ಪಂಜರೆ ಶುದ್ಧಾಂತಃ ಕರುಣೋ ದೇಹಿ ಪಿಂಡ ಶಬ್ದೇನ ಗೀಯತೆ. ಶಿವಶಕ್ತಿ ಸಮುತ್ಪನ್ನೆ ಪ್ರಪಂಚೇಸ್ಮಿನ್ ವಿಶಿಷ್ಯತೆ ಪುಣ್ಯಾಧಿಕಃ ಕ್ಷೀಣಪಾಪಃ ಶುದ್ಧಾತ್ಮ ಪಿಂಡನಾಮಕಃ. ಪಿಂಡ ಅಂತ ಯಾರಿಗೆ ಕರಿಬೇಕು ಅಂತ ಕೇಳಿದರೆ, ಪರಿಶುದ್ಧವಾದ ಅಂತಃಕರಣವುಳ್ಳಂಥ ಜೀವಾತ್ಮನಿಗೆ ಪಿಂಡ ಪಿಂಡ ಅಂತ ಕರೀತಾರೆ. ಈತ ಶುದ್ಧವಾಗಬೇಕಾದಾಗ ಮೊದಲು ಈತ ಅಶುದ್ಧನಾಗಿದ್ದಾನೆ. ಆ ಅಶುದ್ಧಿಯನ್ನು ದೂರ ಮಾಡಿಕೊಳ್ಳಬೇಕಾದಾಗ ಮನುಷ್ಯ ಬಹಳಷ್ಟು ಪ್ರಯತ್ನ ಮಾಡಬೇಕು ಅನ್ನುವಂಥ ಮಾತನ್ನು ಇಲ್ಲಿ ತಿಳಿಸ್ತಾರೆ. ಬಹುಜನ್ಮ ಕೃತೈ ಪುಣ್ಯೈ ಪ್ರಕ್ಷೇಣೆ ಪಾಪ ಪಂಜರೆ. ಜನ್ಮಗಳ ಬಗ್ಗೆ ತಿಳಿಸ್ತಾ ಇರ್ತಾರೆ ಅವರು. ಬಹುಜನ್ಮ ಅಂತ ಹೇಳ್ಯಾರ. ಎಷ್ಟು ಜನ್ಮಗಳದಾವ ಅನ್ನುವಂಥ ಮಾತನ್ನ ಅಂಕೆ ಸಂಖ್ಯೆಗಳಿಂದ ಇಲ್ಲಿ ಹೇಳಿಲ್ಲ ಅವರು. ಏಕವಚನ, ದ್ವಿವಚನ, ಬಹುವಚನ ಅಂತ ವ್ಯಾಕರಣ ಶಾಸ್ತ್ರದಲ್ಲಿ ಬರ್ತಾವ. ಏಕವಚನ ಅಂದ್ರೆ ಒಬ್ಬನೇ ಆಗಿರುವಂಥ ವ್ಯಕ್ತಿಗೆ ಏಕವಚನ ಪ್ರಯೋಗ ಮಾಡ್ತಾರೆ. ಇಬ್ಬರಿಗೆ ದ್ವಿವಚನ ಅಂತಾರೆ. ಇಬ್ಬರಿಗಿಂತಲೂ ಹೆಚ್ಚಿದ್ರೆ ಅದೆಲ್ಲ ಬಹುವಚನದಲ್ಲಿ ಅದನ್ನು ಪ್ರಯೋಗ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ 2 ಜನ್ಮಕ್ಕಿಂತಲೂ ಹೆಚ್ಚು ಎಷ್ಟಾದರೂ ಇರ್ಬೋದು. ಅವರು 1000 ಇರ್ಬೋದು, ಲಕ್ಷ ಇರ್ಬೋದು, ಕೋಟಿ ಇರ್ಬೋದು. ಇವೆಲ್ಲಗಳು ಕೂಡ ಬಹು ಅನ್ನುವಂಥ ಒಂದು ಸಂಖ್ಯೆಯಲ್ಲಿ ಎಲ್ಲ ಅಂತರ್ಗತವಾಗಿ ಬಿಡ್ತಾ ಇದ್ದಾರೆ. ಅದಕ್ಕೆ ಈ ಮಾತನ್ನ ಭಗವದ್ಗೀತೆಯಲ್ಲಿ ಕೂಡ ಒಂದು ಬಹಳ ಸುಂದರವಾಗಿ ಹೇಳ್ತಾರೆ ಅವರು. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ದೇವರನ್ನ ಪಡಿಬೇಕಾದ್ರೆ ಒಂದೇ ಜನ್ಮದಲ್ಲಿ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ತಿಳಿಸಿ, ಬಹುನಾಂ ಜನ್ಮನಾಮಂತೆ, ಅನೇಕ ಜನ್ಮಗಳನ್ನ ತಿರುಗ್ತಾ ಕೊನೆಯದಾದ ಜನ್ಮದಲ್ಲಿ ಯಾವಾಗ ಅವ ಜ್ಞಾನಿ ಆಗ್ತಾನೆ ಅವಾಗ ಅವ ಮಾಂ ಪ್ರಪದ್ಯತೆ, ನನ್ನನ್ನು ಪಡಿತನ್ನುವಂಥ ಮಾತನ್ನು ಕೂಡ ಗೀತೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ.
ಸಿದ್ಧಾಂತ ಶಿಖಾಮಣಿಯಲ್ಲಿ ಜನ್ಮದ ಬಗ್ಗೆ ಬಹುಶಬ್ದ ಪ್ರಯೋಗ ಮಾಡಿದರೆ, ಗೀತೆಯಲ್ಲಿ ಕೂಡ ಬಹು ಅನ್ನುವಂಥ ಶಬ್ದ ಪ್ರಯೋಗ ಮಾಡಿ ಜನ್ಮಗಳು ಅನೇಕ, ಅನಂತ ಅನ್ನುವಂಥದ್ದನ್ನು ಸೂಚನೆ ಮಾಡಿದ್ದಾರೆ. ಇನ್ನು ಅನೇಕ, ಅನಂತ ಅಂದ್ರೆ ಎಷ್ಟದವ ಅನ್ನೋದ್ರ ಬಗ್ಗೆ ಕೆಲವು ಜನರು ಅವುಗಳಿಗೆ ಸಂಖ್ಯಾ ಅಂಕಿಗಳನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಎಲ್ಲರೂ ಹೇಳುವಂತೆ ಅಕ್ಕ ಮಹಾದೇವ ವಚನದಲ್ಲೇನು ಕೂಡ ಬರ್ತಾ ಮಾತು 84 ಲಕ್ಷ ಪ್ರಕಾರವಾಗಿರುವಂತಹ ಯೋನಿಗಳಿದಾವೆ, ಅಷ್ಟು ಜೀವಾತ್ಮ ಶರೀರವನ್ನು ಧರಿಸಿಕೊಂಡು ಬರ್ತಕ್ಕಂಥ ಮಾತನ್ನು ಹೇಳ್ತಾರೆ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಸಪ್ತ ಜನ್ಮಗಳು ಅಂತ ಹೇಳ್ತಾರೆ. ಯಾವುದೇ ಒಂದು ಸ್ತೋತ್ರ ನೀವು ಮಾಡೋ ಕಾಲಕ್ಕೆ ಸಪ್ತ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ ಅಂತ ಫಲಶ್ರುತಿ ಹೇಳ್ತಿರ್ತಾರೆ. ಸಪ್ತ ಜನ್ಮ ಅಂದ್ರೆ ಏನು ಅಂದ್ರೆ ಈ ಜನ್ಮ, ಇದಕ್ಕಿಂತಲೂ ಹಿಂದಿನ ಜನ್ಮ, ಅದಕ್ಕಿಂತ ಹಿಂದಿನ ಜನ್ಮ ಅಂತ ತಿಳ್ಕೊಂಡು ಈ 7 ಜನ್ಮನೋ ಅಥವಾ ಮತ್ತೆ ಬೇರೆ ಏನಾದರೂ ಇದೆ ಅಂತ ವಿಚಾರ ಮಾಡಿದ್ರೆ, ಸ್ಕಂದ ಮಹಾಪುರಾಣದಲ್ಲಿ ಆ ಸಪ್ತ ಜನ್ಮಗಳು ಯಾವ ಅನ್ನೋದನ್ನು ಹೇಳ್ತಾರೆ. ದೇವತಾ ಜನ್ಮ, ಮಾನವ ಜನ್ಮ, ಜಲಜ ಜನ್ಮ, ವಿಹಗ ಜನ್ಮ, ಆನಂತರ ಮೃಗ ಜನ್ಮ, ಸರೀಸೃಪ ಜನ್ಮ, ಸ್ಥಾವರ ಜನ್ಮ ಅಂತ ತಿಳ್ಕೊಂಡು ಇವು 7 ಜನ್ಮಗಳು ಅಂತ ಹೇಳ್ತಾರೆ. ಈ 7 ಜನ್ಮಗಳಲ್ಲಿ ಯಾವ 10 ಲಕ್ಷ ಅದಾವೆ, ಯಾವ 9 ಲಕ್ಷ ಅದಾವೆ, ಯಾವ 18 ಲಕ್ಷ ಅದಾವೆ, ಹಿಂಗೆಲ್ಲ ಕೂಡಿಕೊಂಡು ಈ ಸಪ್ತ ಜನ್ಮಗಳೆಲ್ಲ ಕೂಡಿಕೊಂಡು ಒಟ್ಟು 84 ಲಕ್ಷ ಪ್ರಕಾರವಾಗಿರ್ತಕ್ಕಂತಹ ಈ ಜೀವರಾಶಿಗಳು ಅನ್ನುವಂಥ ಮಾತನ್ನ ಹೇಳ್ಕೊಂಡು ಬರ್ತಾ ಇದೆ. ಅದಕ್ಕೆ ಜೀವಾತ್ಮ ಇಷ್ಟು ಜನ್ಮಗಳನ್ನು ಯಾಕೆ ತಾಳ್ತಾನ ಅಂದ್ರೆ ಅವನು ಮಾಡಿರುವಂತಹ ಕರ್ಮಗಳ ಪ್ರಕಾರವಾಗಿ ಅವನಿಗೆ ಜನ್ಮಗಳು ಪ್ರಾಪ್ತಿಯಾಗ್ತವೆ. ಅದನ್ನೇ ನಿಜಗೊಂಡು ಹೇಳಿದ್ರೆ ಅವರು, ಪಾಪಾನು ಗುಣದಿಂದೆ ಗಿಡ ಮರ ಕ್ರಿಮಿಗಳ ರೂಪಾಗಿ, ಆ ಪಕ್ಷಿ ಕುಲವಾಗಿ, ಮೇಲ ಪಶು ರೂಪಾಗಿ, ಯಾವ್ಯಾವ ರೀತಿಯಾಗಿ ನಾವು ಪುಣ್ಯ ಪಾಪ ಮಾಡ್ತೀವಿ ಅಂಥ ಶರೀರಗಳು ನಮಗೆ ಸಿಗ್ತಾ ಇದೆ. ಅದಕ್ಕೆ ಪುಣ್ಯ ಪಾಪಗಳನ್ನು ಮಾಡೋರು ನಾವು, ಅವುಗಳ ಫಲವನ್ನು ಅನುಭವ ಮಾಡುವಂಥವ್ರು ನಾವೇ. ಪರಂತು ನಾವು ಮಾಡಿರುವಂತಹ ಪುಣ್ಯ ಪಾಪಗಳಿಗೆ ಸರಿಯಾದ ದೇಹಗಳನ್ನು ಒದಗಿಸಿಕೊಡತಕ್ಕಂಥವನೊಬ್ಬ ಪರಮಾತ್ಮ ಅದಾನೆ. ನಾವ ಕರ್ಮ ಮಾಡ್ತೀವಿ, ನಮ್ಮ ಕರ್ಮಗಳೇ ಫಲ ಕೊಡ್ತಾವೋ, ದೇವರು ಎದಕ್ಕೆ ಬೇಕು ಅನ್ನುವಂಥವ್ರು ಕೆಲವು ಸಿದ್ಧಾಂತಗಳಿದಾವೆ. ಕರ್ಮೇತಿ ಮೀಮಾಂಸಕಾಹ, ಷಡ್ದರ್ಶನಗಳಲ್ಲಿ ಒಂದು ಮೀಮಾಂಸಾ ದರ್ಶನ ಅಂತ ಒಂದು ದರ್ಶನ ಇದೆ. ಅವರು ದೇವರನ್ನು ಒಪ್ಪೋದಿಲ್ಲ, ಆದರೆ ಯಜ್ಞ ಯಾಗ ಎಲ್ಲ ದೊಡ್ಡ ದೊಡ್ಡ ಪೂಜಾ ಸಮಾರಂಭ ಎಲ್ಲ ಇರೋದು ಮೀಮಾಂಸಾ ಶಾಸ್ತ್ರದಲ್ಲಿನೇ. ಪರಂತು ದೇವರೇ ಇಲ್ಲ ಅಂದ್ರೆ ಮತ್ತೆ ಪೂಜೆ ಯಾಕೆ ಮಾಡೋದು ಅಂತ ಕೇಳಿದ್ರೆ, ನಾವು ಪೂಜೆ ಮಾಡುವಂಥ ಕರ್ಮವೇ ಅದೇ ದೇವರು ಅಂತ ಹೇಳ್ತಾರೆ ಅವರು. ಕರ್ಮೇತಿ ಮೀಮಾಂಸಕಾಹ. ಅದಕ್ಕೆ ದೇವರು ಅಂದ್ರೆ ನಾವು ಯಾವ ಮಂತ್ರನ ಪಠನ ಮಾಡ್ತಿದ್ದೇವೆ ಆ ಮಂತ್ರಮಯವೇ ದೇವರಾಗಿರ್ತಾ ಇದ್ದಾರೆ. ಅದಕ್ಕೆ ನಾವು ಮಾಡುವಂಥ ಪೂಜಾ ಯಜ್ಞ ದಾನ ತಪಸ್ಸುಗಳೇ ಅವು ಕರ್ಮಗಳನ್ನು ಕೊಡ್ತವೆ, ಅವೇ ದೇವರು. ಅದರ ಹೊರತಾಗಿ ಬೇರೆ ದೇವರಿಲ್ಲ ಅಂತಕ್ಕಂಥ ಕೆಲವೊಂದು ವಿಚಾರ ಬರ್ತದೆ. ಆದರೆ ಉಳಿದ ಆಸ್ತಿಕ ದರ್ಶನ ಇನ್ನು ಕೆಲವು ಜನರು, ನೈಯಾಯಿಕರು, ವೈಶೇಷಿಕರು, ಯೋಗಶಾಸ್ತ್ರದವರು, ವೇದಾಂತಗಳೆಲ್ಲ ದೇವರನ್ನು ಈಶ್ವರನನ್ನು ಒಪ್ತಾರವರು. ಜೀವ ಕರ್ಮ ಮಾಡ್ತಾನೆ, ಕರ್ಮದ ಫಲವನ್ನು ಆತ ಅನುಭವ ಮಾಡ್ತಾನೆ ಅಂದ ಬಳಿಕ ಅದಕ್ಕೆ ಸಾಕ್ಷಿಯಾಗಿ ಇಷ್ಟು ಕರ್ಮಕ್ಕೆ ಇಷ್ಟೇ ಫಲ ಕೊಡಬೇಕನ್ನುವಂಥ ಒಬ್ಬ ದೇವರು ಅವಶ್ಯವಾಗಿ ಬೇಕು ಅಂತ. ಈ ಒಂದು ಕಿರಾಣಿ ಅಂಗಡಿಯೊಳಗೆ ಒಬ್ಬ ವ್ಯಾಪಾರಿ ಅನೇಕ ಸಾಮಗ್ರಿ ಇಟ್ಕೊಂಡು ಕುಂತಿರ್ತಾನೆ. ಗಿರಾಕಿ ಅವನ ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ಸಾಮಾನು ಖರೀದಿ ಮಾಡ್ತಾನೆ. ಆ ದುಡ್ಡಿಗೆ ಆ ಸಾಮಾನಕ್ಕೆ ಸಂಬಂಧ, ಆದ್ರೆ ಮಾಲು ಕೊಡುವಂಥವ ಏನು ಸಂಬಂಧ ಇಲ್ಲ. ಆದ್ರೂ ಕೂಡ ಎಷ್ಟು ದುಡ್ಡಿಗೆ ಎಷ್ಟು ಮಾಲು ಕೊಡ್ಬೇಕನ್ನುವಂಥ ತಿಳುವಳಿಕೆಯುಳ್ಳಂಥ ಒಬ್ಬ ವ್ಯಕ್ತಿಯಲ್ಲಿ ಹೆಂಗೆ ಅಂಗಡಿಯಲ್ಲಿ ಮಾಲೀಕ ಬೇಕಾಗ್ತದೆ, ಅದೇ ಪ್ರಕಾರವಾಗಿ ಜೀವಿಗಳು ಮಾಡಿರುವಂಥ ಕರ್ಮದ ಫಲವನ್ನು ಕೊಡಲಿಕ್ಕೆ ಈಶ್ವರ ಬೇಕು ಅಂತ ತಿಳ್ಕೊಂಡು ಒಪ್ಕೊಂಡ್ಬರ್ತಾ ಇದ್ದಾರೆ. ಅದನ್ನು ಎಲ್ಲ ಆಸ್ತಿಕರು ಒಪ್ಪಿಕೊಳ್ತಾರೆ, ನಾವೆಲ್ಲರೂ ಕೊಟ್ಕೊಂಡ್ ಬರ್ತೇವೆ. ಅದನ್ನೇ ಬಸವಣ್ಣವರು
ಆ ಪರಮಾತ್ಮನಿಗೆ ಹೆಂಗ್ ಹೋಲಿಕೆ ಮಾಡ್ಯಾರಪ್ಪ ಅಂದ್ರೆ ಒಬ್ಬ ಶೆಟ್ಟಿಗೆ ಹೋಲಿಕೆ ಮಾಡ್ಯಾರ ಅವ್ರು. ಅವ ಎಂಥವದನಪ್ಪ ಅಂದ್ರೆ ಒಂದು ಸ್ವಲ್ಪ ಹೆಚ್ಚು ಕೊಡಂಗಿಲ್ಲ, ಒಂದು ಸ್ವಲ್ಪ ಕಡಿಮೆನೂ ಕೊಡಂಗಿಲ್ಲ. ಈ ಲೋಕದಲ್ಲಿ ವ್ಯಾಪಾರ ಮಾಡೋರು ಸ್ವಲ್ಪ ಹೆಚ್ಚು ಕೊಡ್ಬೋದು, ಬೇಕಾದವ್ರು ಇದ್ರೆ ಹೋಗಲಪ್ಪ ತೊಗೊಂಡು ಹೋಗಂತ ತಿಳ್ಕೊಂಡು, ಮತ್ತು ಒತ್ತಡ ಹೆಚ್ಚು ಒತ್ತಡ ಕಡಿಮೆ ಮಾಡಿ ಅದನ್ನು ಸಮಾನ ಮಾಡ್ಕೊಳಕ್ ಬರುತ್ತೆ. ಮತ್ತು ಒತ್ತಡ ಹೆಚ್ಚು ಮತ್ತು ಸಮಯ ಇಲ್ಲ ಅವಕ್ಕೆ. ಅದು ಒತ್ತಟೆ ಕೊಡೋ ಒತ್ತಟೆ ಕಸ್ಕೊಳ್ಳೋದು. ಹಿಂಗೂ ಕೂಡ ಲೋಕದಲ್ಲಿ ವ್ಯಾಪಾರ ಇಡೋದು. ಆದ್ರೆ ಪರಮಾತ್ಮನ ವ್ಯಾಪಾರ ಹಂಗಲ್ಲ. ಕಾಣೆ ಗೆಲ್ಲ ಕಾಣೆ ಸೋಲ ಅಂತ ಮಾತು ಹೇಳ್ತಾರೆ. ಒಬ್ಬ ದೊಡ್ಡ ಶೆಟ್ಟಿ ಪರಮಾತ್ಮ ಆಗಿದ್ದಾನೆ. ಜೀವಿಗಳೆಲ್ಲ ಗಿರಾಕಿಗಳಾಗಿ ತಮ್ಮ ತಮ್ಮ ಪುಣ್ಯ ಪಾಪ ತೆಗೆದುಕೊಂಡು ಹೋದಾಗ ಅವರಿಗೆ ತಕ್ಕಂತ ಫಲವನ್ನು ಕೊಡ್ತಾನೆ. ಒಟ್ಟಿನ ಮೇಲೆ ನಾವು ಮಾಡಿರುವಂತಹ ಕರ್ಮಗಳ ಫಲವನ್ನು ನಾವೇ ಅನುಭವ ಮಾಡಬೇಕು ಹೊರತಾಗಿ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಹ ಕರ್ತ ಸಯೇವ ಭೋಕ್ತ ಅಂತ. ಯಾರು ಮಾಡ್ತಾರೆ ಅವರೇ ಅನುಭವಿಸಬೇಕು ಹೊರತಾಗಿ ಮಾಡಿದವರು ಬೇರೆ ಉಣ್ಣೋರು ಬೇರೆ ಅಂದ್ರೆ ಲೋಕದಲ್ಲಿ ಪರಮಾತ್ಮನ ಶಾಸನದಲ್ಲಿ ಹಂಗಿರಂಗಿಲ್ಲ. ಯಾರು ಮಾಡ್ತಾರೆ ಅವರೇ ಅನುಭವಿಸ್ಬೇಕು. ಹಾಗಾದರೆ ಜೀವಿಗಳು ಮಾಡುವಂಥ ಈ ಕರ್ಮಗಳಿಗೆ ಸರಿಯಾದ ಶರೀರ ಕೊಡಬೇಕಲ್ಲ. ಎಂಥ ಪುಣ್ಯ ಪಾಪ ಇರ್ತಾವ ಅಂಥ ಶರೀರ ಕೊಡಬೇಕಾಗ್ತದೆ. ಅದಕ್ಕೆ ಪರಮಾತ್ಮ ಏನು ಮಾಡ್ಯಾನಪ್ಪ ಅಂತ ಕೇಳಿದ್ರೆ ತನ್ನ ಅಂಗಡಿಯೊಳಗೆ 84 ಲಕ್ಷ ಪ್ರಕಾರದ ಶರೀರಗಳನ್ನು ತಯಾರು ಮಾಡಿ ಇಟ್ಟಾನ. ಈಗ ಹೆಂಗ ವ್ಯಾಪಾರಿ ಅಂಗಡಿಗೆ ಹೋದ್ರೆ ಬಟ್ಟೆ ಖರೀದಿ ಮಾಡಕ್ ನೀವು ಹೋಗ್ತೀರಿ. ಅಂಗಡಿಯಲ್ಲಿ ಒಂದೇ ಕಿಮ್ಮತ್ತಿನ ಬಟ್ಟೆ ಇರಂಗಿಲ್ಲ. ಮಂಜೂರ್ ಪಾಟ್ ಬಟ್ಟೆ ಮೊದಲು ಮಾಡಿಕೊಂಡು, ಅಥವಾ ಅದಕ್ಕಿಂತಲೂ ಕೆಳದರ್ಜೆ ಅಂದ್ರೆ ಹೆಣಕ್ಕೆ ಹಾಕುವಂತ ಬಟ್ಟೆ ಮೊದಲು ಮಾಡಿಕೊಂಡು, ಅತ್ಯಂತ ಶ್ರೀಮಂತಡುವಂತ ಹೆಚ್ಚಿನ ಬೆಲೆ ಬಾಳ್ತಕ್ಕಂಥ ಬಟ್ಟೆ ಎಲ್ಲಾನು ಕೂಡ ಅವ ಇಟ್ಟಿರ್ತಾನೆ. ಯಾರು ಎಷ್ಟು ದುಡ್ಡು ತೆಗೆದುಕೊಂಡು ಬರ್ತಾರ ಅವರಿಗೆ ಅಂಥ ಬಟ್ಟೆ ಕೊಡ್ತಾನೆ ಹೊರತಾಗಿ ದುಡ್ಡು ಇಲ್ಲಾರ್ದವರಿಗೆ ಹೆಚ್ಚಿನ ಕಿಮ್ಮತ್ತಿನ ಬಟ್ಟೆ ಹಾಕಿ ಕೊಡೋದಿಲ್ಲ. ಅದೇ ಪ್ರಕಾರವಾಗಿ ಜೀವಿಗಳು ತಾವು ಮಾಡಿರುವಂತಹ ಪುಣ್ಯ ಪಾಪ ತೆಗೆದುಕೊಂಡು ಹೋದ ಕೂಡಲೇ ಈ ಪುಣ್ಯಕ್ಕೆ ಈ ಪಾಪಕ್ಕೆ ಎಂಥ ಶರೀರ ಕೊಡಬೇಕನ್ನುವಂಥದ್ದನ್ನು ವಿಚಾರ ಮಾಡಿ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ. ಹೇಗೆ ಲೋಕದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಬಟ್ಟೆ ಹೊಲಿಸ್ತೀರಿ ನೀವು. ನನ್ನ ಮಗ ಮುಂಜಾನೊಂದು ಬಟ್ಟೆ ಉಟ್ಕೋಬೇಕು, ಮಧ್ಯಾಹ್ನಕ್ಕೊಂದು ಉಟ್ಕೋಬೇಕು, ಸಾಯಂಕಾಲ ಒಂದು ಉಟ್ಕೋಬೇಕು. ನಾವು ಎಷ್ಟು ಧನದಿಂದ ಶ್ರೀಮಂತರಾಗ್ತೀವಲ್ಲ, ನಮ್ಮ ಮನೆಗೆ ಏನು ಹೆಚ್ಚಕ್ಕವಂದ್ರೆ ಬಟ್ಟೆ ಹೆಚ್ಚಕ್ಕ. ಬಡವರಾದವರು ಒಂದು ಜೋಡು ದೋತ್ರ ಒಂದು ಜೋಡು ಸೀರೆ ತಗೊಂಡ್ರಂದ್ರೆ ಹರಿಯೋ ತನಕ ಮತ್ತೊಂದು ವಿಚಾರ ಮಾಡಕ್ ಹೋಗೋದಿಲ್ಲ ಅವರು. ಅವು ಹರಿದ ಮೇಲೆ ಹಬ್ಬ ಬಂದಾಗ ಹೊಸ ತಗೊಳ್ಳೋದು, ದೇವರಿಗೇರಿಸಿ ಮತ್ತವನು ಉಡ್ತಾರೆ. ಆದರೆ ಯಾರಲ್ಲಿ ಧನ ಹೆಚ್ಚಾಗ್ಯದ ಆ ದುಡ್ಡು ಏನ್ ಮಾಡಬೇಕಪ್ಪ ಅಂತ ವಿಚಾರ ಮಾಡ್ತಾರೆ. ಅದಕ್ಕೆ ಇವತ್ತೇನಾಗ್ಯದ, ಬಟ್ಟೆ ಅಂಗಡಿ ಹೆಚ್ಚಾದವು. ಎಷ್ಟು ಬಟ್ಟೆ ಅಂಗಡಿ ಹೆಚ್ಚಾದ್ರೂ ಕೂಡ ಇನ್ನ ಖರೀದಿ ಮಾಡೋರಿಗೆ ಇನ್ನೊಂದು ಫ್ಯಾಷನ್, ಹೊಸ ಫ್ಯಾಷನ್ ಬೇಕಂತಾರೆ. ಇದಕ್ಕಿಂತಲೂ ಬೇರೆ ಬೇರೆ ಏನು ಬಂದವನು. ಒಬ್ಬೊಬ್ಬರು ಮನೆಯೊಳಗೆ ಎಷ್ಟೆಷ್ಟು ಕಪಾಟೆಲ್ಲ ಬರೇ ಸೀರೆ ದೋತ್ರ ಪ್ಯಾಂಟ್ ಇದರಿಂದ ತುಂಬಿರ್ತಾವ. ಅದ್ರ ಪಾಳೆ ಯಾವಾಗ ಬರ್ತಾವ ಹೇಳಕ್ ಬರಂಗಿಲ್ಲ. ಒಮ್ಮೆ ಉಟ್ಕೊಂಡು ಬಟ್ಟೆ ಪಾಳೆ ಇನ್ನೊಮ್ಮೆ ಯಾವಾಗ ಬರ್ತದೋ ಹೇಳಕ್ ಬರ, ಅಷ್ಟು ಬಟ್ಟೆ ಇಟ್ಟಿರ್ತಾರೆ. ಇದು ಏನಂತ ವಿಚಾರ ಮಾಡಿದ್ದಾದ್ರೆ, ವಾಸ್ತವಿಕವಾಗಿ ನಾವು ವಿಚಾರ ಮಾಡಿದ್ದಾದ್ರೆ ಇದು ನಮ್ಮ ರಾಷ್ಟ್ರಕ್ಕೆ ಉಪಯೋಗವಾಗುವಂತ ಧನವನ್ನ ನಾವು ಸುಮ್ಮನೆ ಒತ್ತಟ್ಟೆ ಮೂಲೆ ಕೂಡಿ ಹಾಕಿ ಇಟ್ಟಂಗಾಗಿರ್ತದೆ. ಅದನ್ನು ಬೇರೆ ಯಾವುದಾದಕ್ಕೂ ಉಪಯೋಗ ಮಾಡಿದರೆ, ಜನ ಕಲ್ಯಾಣ ಪರವಾದ ಕಾರ್ಯಕ್ಕೆ ಉಪಯೋಗ ಮಾಡಿದ್ರೆ, ರಾಷ್ಟ್ರ ಹಿತಕ್ಕಾಗಿ ಉಪಯೋಗ ಮಾಡಿಕೊಂಡು ಬಂದ್ರೆ ನಮ್ಮ ದೇಶ ಇನ್ನೂ ಬೇಕಾದಷ್ಟು ಅಭಿವೃದ್ಧಿ ಆಗಬಹುದಾಗಿತ್ತು. ಆದರೆ ಎಷ್ಟು ಬೇಕು ಅಷ್ಟು ಬೇಕು, ಅದಕ್ಕಿಂತಲೂ ಹೆಚ್ಚು ನಾವೆಲ್ಲ ಗಳಿಸಿಡಕತ್ತೀವಿ. ಅದನ್ನ ಬರೀ ಬಟ್ಟೆ ಅಷ್ಟಲ್ಲ, ಅದ್ರ ತಕ್ಕಂತೆ ಮತ್ತೆಲ್ಲ ಇರ್ತಾವ. ಹೀಗೆ ಒಬ್ಬ ಶ್ರೀಮಂತ ಮನುಷ್ಯ ಇಷ್ಟೆಲ್ಲ ಸಂಗ್ರಹ ಇಡ್ತಾನಪ್ಪ ಅಂದ್ಬಳಕ ಪರಮಾತ್ಮನ ಶ್ರೀಮಂತರಂತ ನೀವಲ್ಲ. ನೀವೆಷ್ಟ ಶ್ರೀಮಂತರಾದ್ರೂ ಕೂಡ ನಿಮ್ಮ ಊರಿಗೆ ಶ್ರೀಮಂತರಿರ್ಬೋದು, ಅಥವಾ ನಿಮ್ಮ ದೇಶಕ್ಕೆ ಶ್ರೀಮಂತರಿರ್ಬೋದು, ಅಥವಾ ಜಗತ್ತಿಗೆ ಶ್ರೀಮಂತ ಇರ್ಬೋದು. ಪರಂತು 14 ಲೋಕಗಳಿಗಂತ ಶ್ರೀಮಂತ ನೀವು ಆಗಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪರಮಾತ್ಮ ಬಹಳ ದೊಡ್ಡ ಶ್ರೀಮಂತ. ಅವ ಏನ್ ಮಾಡ್ಯಾನಪ್ಪ ಅಂದ್ರೆ, ನೀವ್ ಹೆಂಗ ಬಟ್ಟೆ ಹೊಲಿಸಿ ಇಡ್ತಿರಲ್ಲ ಹಂಗವ
ತನ್ನ ಮಕ್ಕಳಿಗೆ 84 ಲಕ್ಷ ಪ್ರಕಾರದ ಬಟ್ಟೆ ಹೊಲಿಸಿಟ್ಟಾನ. ಈ ದೇಹ ಅಂದ್ರೆ ಇವಂತರದ ಬಟ್ಟೆನೇ ಇದ್ದಂಗೆ. ಗೀತೆಯಲ್ಲಿ ಈ ದೇಹಗಳಿಗೆ ಬಟ್ಟೆ ಅನ್ನುವಂಥ ಶಬ್ದ ಪ್ರಯೋಗ ಮಾಡಿದರು ಅವರು. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ. ಬಟ್ಟೆ ಜೀರ್ಣ ಆದಕ್ಕೂ ನಾವು ಏನು ಮಾಡ್ತೀವಿ, ಅದನ್ನ ಬಿಡ್ತೀವಿ, ಮತ್ತು ಹೊಸ ಬಟ್ಟೆ ತೆಗೆದುಕೊಂತೀವಿ. ಅವ್ರದ್ದು ಜೀರ್ಣ ಆದಕ್ಕೂ ಅದನ್ನ ಬಿಡ್ತೀವಿ, ಮತ್ತೊಂದು ಹೊಸ ಬಟ್ಟೆ ನಾವು ತೆಗೆದುಕೊಂತೀವಿ. ಹೇಗೆ ಮನುಷ್ಯ ಬಟ್ಟೆಯನ್ನ ಬದಲಿ ಮಾಡ್ತಾನ, ಹಂಗ ಜೀವಾತ್ಮನು ಕೂಡ ಶರೀರಗಳನ್ನ ಬದಲಿ ಮಾಡ್ತಾನೆ. ಬಾಲ್ಯ ಕಾಲದ ಶರೀರ, ತಾರುಣ್ಯ ಕಾಲದ ಶರೀರ, ವೃದ್ಧಾವಸ್ಥೆ ಶರೀರ, ಇವನ್ನೆಲ್ಲ ನೋಡಿರಪ್ಪ ಅಂತಂದ್ರೆ ಎಷ್ಟೋ ಅದರಲ್ಲಿ ವ್ಯತ್ಯಾಸ ಆಗಿರ್ತವೆ. ಹೇಗ ಶರೀರಕ್ಕೆ ಮುಪ್ಪು ಅನ್ನುವಂಥದ್ದು ಬಂದು ಆವರಿಸ್ತದ, ಅವಾಗ ಆ ಶರೀರ ನಮಗೆ ಬೇಸರ ಆಗ್ತದೆ. ಮುದುಕರಿಗೆ ಕೇಳ್ರಿ, ಯಾರು ಬಹಳ ಜೀರ್ಣ ಶೀರ್ಣ ಆಗಿರ್ತಾರೆ, ಸ್ವಾಮಿ ನಮಸ್ಕಾರ ಮಾಡೋಕ್ಕಿಲ್ಲ ಅವ್ರು ಏನಂತಾರಪ್ಪ, ನಮಗೆ ಯಾವಾಗ ನಿಮ್ಮ ಪಾದಕ್ಕೆ ಹೊಂದಿಸ್ಕೊಂತೀರಿ ಅಂತಾರ. ಅದೇನು ಮನಃಪೂರ್ವಕ ಅಂತಾರೋ ಏನು ಎಲ್ಲಾರು ಅಂತಾರಂತಾರೋ, ಒಟ್ಟು ಅಂತಾರೆ. ಬೇಸರ ಆಗಿರ್ತಂತ ತಿಳ್ಕೊಂಡು ಅನ್ಬೇಕಾಗ್ತದೆ. ಹಂಗಾರೆ ನಡಿಯಪ್ಪ ಅಂದ್ಕೊಳ್ಳಿ ಮತ್ತೆ ಏನಂತಾನೆ ಯಾರಿಗಿರ್ತ. ಯಾಕೆ ನಾವು ಕರ್ಕೊಂಡು ಹೋಗಂಗಿಲ್ಲ, ಅವನಿಗೆ ಪಕ್ಕ ಗುರ್ತಾ ಇರ್ತದ. ಹೇಳೋನು. ಒಂದು ಮುದುಕಿ ಅಡವಿಗೆ ಕಟ್ಟಿಗೆ ಮಾಡಕ್ ಹೋಗಿತ್ತಂತ. ಕಟ್ಟಿಗೆ ಮಾಡ್ತಾ 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 ಬಹಳಷ್ಟು ಕಟ್ಟಿಗೆ ದೊಡ್ಡ ಹರಿಣ ಮಾಡ್ತದ. ಆಸೆ ಅದ್ರ ಹಿಂಗಿರ್ತಲ್ಲ, ಸಿಗತ್ತ ತಂದ್ಕೂಲಿ ಇನ್ನಟ್ಟು ಮಾಡ್ಬೇಕು, ಇನ್ನಟ್ಟು ಕಟ್ಟಬೇಕು. ನಾನು ಇದನ್ನ ಹೊತ್ತುಕೊಂತೀನೋ ಇಲ್ಲ ಅನ್ನುವಂಥ ಪರಿವಿ ಇರಲಾರ್ದೇ ಆಕೆ ದೊಡ್ಡ ಗಂಟು ಮಾಡಿಬಿಟ್ಲು. ಇನ್ನೊಬ್ಬರು ಹೊರಸಲಾರದ ಆಕೆ ಹೊತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಗಂಟು ಆಯ್ತಂತ. ಬೇಕಾದಷ್ಟು ಎತ್ತಾಡಿದ್ಲು, ಅತ್ತ ಇತ್ತ ನೋಡಿದ್ಲು, ಹೊರಸೋರು ಯಾರೂ ಇಲ್ಲ. ತನ್ನ ಬಗ್ಗೆ, ತನ್ನ ಜೀವನ ಬಗ್ಗೆ ಬಹಳ ಜುಗುಪ್ಸ ಬಂತಕ್ಕೆ. ಎಷ್ಟು ವರ್ಷ ಆತ್ನ ಕಟ್ಟಿಗೆ ಮಾರೋದು, ಜೀವನ ಸಾಗಿಸೋದು ಸಾಕಾಗಿ ಹೋಗ್ಯದ. ಹೇ ಯಮದೇವ, ಎಲ್ಲಿ ಕುಂತಿಯಪ್ಪ ನೀನು, ನನ್ನ ಯಾಕಾರ ಒಯ್ಯಬಾರ್ದು ಅಂತಂದು ಮುದಿಕೆ. ಏನೋ ಬಹುತೇಕ ಅದೇ ಮಾರ್ಗವಾಗಿ ಎಲ್ಲರೂ ಹೊಂಟಿದ್ನ ಕಾಣ್ತಾವ. ಯಾಕಂದ್ರೆ ಅವನು ಅದೇ ಕೆಲಸ ಅಲ್ಲ, ಯಾರ್ದು ಆಯುಷ್ಯ ಮುಗ್ದದ ಅವನು ತಗೊಂಡೋಗೋದು. ಹಂಗೆ ಹೋಗ್ತಾ ಹೋಗ್ತಾ ದಾರಾಗಿ ಮುದುಕಿ ಕರೆದು ಕೇಳ್ತಾವನಿಗೆ, ಈ ಮುದುಕಿ ಬ್ಯಾಸರ ಆದಂಗೆ ಕಾಣತ್ತ, ಹಂಗಾರೆ ಹೋಗೋಣ ಅಂತ ತಿಳ್ಕೊಂಡು ಅವ್ ಏನ್ ಮಾಡಿದ ಅಂದ್ರೆ ಸೀದಾ ಇಳಿದು ಬಂದ. ಇಳಿದು ಬಂದು ಏನಂದಪ್ಪ ಅಂದ್ರೆ, ಹಾ ನಡಿ ಮುದುಕಿ ಅಂದವ. ಎಲ್ಲಿಗೆ ಅಂದ್ಲಾಕಿ, ನೀ ಇನ್ನೇ ಈಗ ಅಂದಲ್ಲ ನನ್ನ ಯಾಕೆ ಕರ್ಕೊಂಡು ಹೋಗ್ಬಾರಂತ, ಅದಕ್ಕೆ ನಿನಗೆ ಮೃತ್ಯು ಲೋಕ ಕರ್ಕೊಂಡು ಹೋಗಿ ನಡಿ. ನಾನು ಕರ್ಕೊಂಡು ಹೋಗಕ್ ಕರೆದಿಲ್ಲ, ಈ ಕಟ್ಟಿಗೆ ಹೊರಸೋರು ಯಾರಿಲ್ಲ, ಅದಕ್ಕೆ ಬರೋದು ಬಂದಿದೆ, ಗಂಟು ಹೊರಿಸಿ ಹೋಗು, ಮತ್ತೊಂದು ಯಾವಾಗಾರ ಬಾ ಅಂತ ಹೇಳ್ತಂತ. ಅಂದ್ರೆ ಸಾಯಿ ಇಚ್ಛೆ ಯಾರಿಗಿರ್ತದೆ? ಬೇಕಾದಷ್ಟು ವಯಸ್ಸಾಗಿತ್ತಂದ್ರೂ ಕೂಡ ಸಾಯಬೇಕನ್ನುವಂಥ ಇಚ್ಛೆ ಇರಂಗಿಲ್ಲ. ಆದ್ರೆ ಸಾಯೋದು ಅನಿವಾರ್ಯ ಅದ. ನಾವು ಇರ್ಬೇಕಂದ್ರೆ ಇರಕ್ ಸಾಧ್ಯ ಇಲ್ಲ. ಅದು ಈ ಲೋಕಕ್ಕೆ ಮರ್ತ್ಯ ಲೋಕ ಅಂತ ಕರೆದಾರೆ ಇದಕ್ಕೆ. ಇಲ್ಲಿ ಯಾರು ಬಂದರೂ ಸಾಯಬೇಕ. ಯಾರು ಹುಟ್ಟತಾರ ಅವರು ಸಾಯಲೇಬೇಕಾಗ್ತದ. ಸಾಯಲಾರ್ದನ ಹಂಗ ಬದುಕಿರ್ತೀನಿ ಅಂದ್ರೆ ಅದು ಆಗೋದಿಲ್ಲ. ಅದು ಹುಲಿಯ ಹಿಂದೆ ಒಂದು ಹುಲ್ಲೆ ಹೋಗಿ ಮೇದು ಬಂದೆನೆಂದಡೆ, ಇದ ಕಂಡು ನಾನು ಬೆರಗಾದೆ. ರಕ್ಕಸಿಯ ಮನೆಗೆ ಹೋಗಿ ನಿದ್ರೆಗೈದು ಬಂದೆನೆಂದಡೆ, ಇದ ಕಂಡು ನಾನು ಬೆರಗಾದೆ. ಜವನನ ಮನೆಗೆ ಹೋಗಿ ಸಾಯದೆ ಬದುಕಿ ಬಂದೆನೆಂದೊಡೆ, ಇದ ಕಂಡು ನಾನು ಬೆರಗಾದೆ ಅಂತ ಒಬ್ಬರು ಶರಣರು ಇದನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಅಡವಿಯಲ್ಲಿ ಒಂದು ಚಿಗರಿ ಮೇಯಕ್ಕೆ ಹೋಗಿರ್ತದ. ಅದರ ಹಿಂದಿಂದನೇ ಒಂದು ಹುಲಿನೂ ಕೂಡ ಇರುತ್ತಂತ. ಅಥವಾ ಹುಲಿ ಮುಂದ್ ಹೊಂಟದ, ಚಿಗರಿ ಹಿಂದಿಂದ ಹೊಂಟದ.
ಆ ಅಡವ್ಯಾಗೆಲ್ಲ ಹುಲಿ ಕೂಡ ತಿರುಗಾಡಿ ಮೇದು ತನ್ನ ಸ್ಥಾನಕ್ಕೆ ವಾಪಸ್ ಹಚ್ಚಿಗಿರಿ ಬಂತು ಅಂದ್ರೆ ಒಂದು ಆಶ್ಚರ್ಯ ಅಂತಾರ. ಯಾಕ ತನ್ನದೇ ಆಗಿರುವಂತ ಆಹಾರ ಹುಡುಕ್ಲಿಕ್ಕೆ ಹೊಟ್ಟಿರ್ತಕ್ಕಂಥ ಹುಲಿ ಅದು ಹೊಳ್ಳೆ ನೋಡ್ತದ, ಅದಕ್ಕೆ ವಾಸನ ಬಡಿತದ. ಆದ್ರೂ ಕೂಡ ಅಡವಿಯಲ್ಲಿ ತಿರುಗಾಡಿದ್ರು ಕೂಡ ಹುಲಿ ಬಾಯಿಗೆ ಸಿಗಲಾರದ ಚಿಗರಿ ವಾಪಸ್ ಬಂದತ್ತೆ ಅಂದ್ರೆ ಇದೊಂದು ಆಶ್ಚರ್ಯ. ಹಂಗಾಗೋದಿಲ್ಲ ಅಂತಾರ. ರಕ್ಕಸಿಯ ಮನೆಗೆ ಹೋಗಿ ಸಾಯದೆ ಬದುಕಿ ಬಂದೆನೆಂದೊಡೆ ಇದ ಕಂಡು ನಾನು ಬೆರಗಾದೆ. ಮನುಷ್ಯರನ್ನೇ ಕೊಂದು ತಿನ್ನುವಂತ ಒಬ್ಬ ರಾಕ್ಷಸಿ ಮನೆಗೆ ಒಬ್ಬ ಮನುಷ್ಯ ಹೋದ್ನಂತ. ಆ ರಾಕ್ಷಸಿನೇ ಮನುಷ್ಯ ಹುಡ್ಕೊಂಡು ಬರ್ತದ ಅಂತದ್ ಇವನೇ ಅದ್ರ ಮನೆಗೆ ಹೋಗ್ಯಾನ. ಹೋಗಿ ರಾತ್ರಿ ಎಲ್ಲ ವಾಸ ಮಾಡಿ ಆರಾಮ್ ಮಲ್ಕೊಂಡು ಮುಂಜಾನೆ ತನ್ನ ಮನೆಗೆ ಬಂದ ಅಂತಕ್ಕಂಥ ಯಾರಾದ್ರೂ ಸುದ್ದಿ ಹೇಳಿದ್ರೆ ಇದೊಂದು ಆಶ್ಚರ್ಯ ಅದ. ಅದೇ ಪ್ರಕಾರವಾಗಿ ಜವನನ ಮನೆಗೆ ಹೋಗಿ ಸಾಯದೆ ಬದುಕಿ ಬೆಂದೆನೆಂದೊಡೆ ಇದ ಕಂಡು ನಾನು ಬೆರಗಾದ. ಇದಕ್ಕೆ ಜವನನ ಮನೆ, ಇದಕ್ಕೆ ಮರ್ತ್ಯಲೋಕ ಅಂತ ಕರೀತಾರೆ. ಇಲ್ಲಿ ಯಾರು ಬಂದ್ರು ಕೂಡ ಅವರು ಸಾಯಲಿಕ್ಕೇನೆ ಬೇಕು. ಸಾಯಲಾರ್ದನ ಹೊಕ್ಕಿನಂತಂದ್ರೆ ಅದಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಂಥೆಂಥ ಯೋಗಿಗಳು ಪವಾಡ ಪುರುಷರು ಕೂಡ ನಮ್ಮ ದೇಶದಲ್ಲಿ ಆಗಿ ಹೋಗಿದ್ದಾರೆ. ಎಂಥವ್ರಾಗಿ ಹೋಗ್ಯಾರ ಅಂದ್ರೆ ಸತ್ತವರನ್ನ ಬದುಕಿಸುವಷ್ಟು ಸಾಮರ್ಥ್ಯ ಉಳ್ಳವರಾಗಿ ಹೋಗ್ಯಾರ. ಪುರಾಣಗಳಲ್ಲಿ ಅವರ ಚರಿತ್ರೆ ನಾವು ಕೇಳ್ಕೊಂಡ್ ಬರ್ತಾ ಇದ್ದೇವೆ. ಇಂಥ ಒಂದು ಮನೆಯಲ್ಲಿ ಒಂದು ಮಗು ಸತ್ತಿತ್ತು, ಇವ್ರು ಹೋಗಿ ಅದಕ್ಕೆ ಪ್ರಾಣದಾನ ಮಾಡಿದ್ರು ಅನ್ನುವಂಥ ಕಥೆಗಳನ್ನು ನಾವು ಕೇಳ್ತೀವಿ. ಆದ್ರೆ ಈಗೊಬ್ಬರು ಪ್ರಶ್ನೆ ಕೇಳ್ತಾರವರು, ಸತ್ತವರನ್ನು ಬದುಕಿಸುವವರು ಈಗ ಅದಾರೇನು ಅಂತ ಕೇಳ್ತಾರ. ಅವರು ಸತ್ತವರನ್ನು ಬದುಕಿಸೋರು ಸತ್ತು ಹೋದ್ರಲ್ಲ. ಯಾರಿಗೆ ಸತ್ತವರನ್ನು ಬದುಕಿಸುವ ಸಾಮರ್ಥ್ಯ ಇತ್ತೋ ಅವರು ಕೂಡ ಸಾಯಲೇಬೇಕು. ಸಾಯೋದಂದ್ರೇನು? ಈ ದೇಹವನ್ನು ಬಿಡೋದಕ್ಕ ಮರಣ ಅಂತ ಕರೀತಾರೆ, ಮತ್ತೊಂದು ಬೇರೆ ಅಲ್ಲ. ಒಳಗಿರುವಂತಹ ಜೀವಾತ್ಮನಿಗೆ ಜನ್ಮ ಇಲ್ಲ, ಮರಣ ಇಲ್ಲ. ಒಳಗಿರುವಂಥ ಆತ್ಮಕ್ಕ ಅದಕ್ಕೆ ಜನ್ಮನೂ ಇಲ್ಲ, ಅದಕ್ಕೆ ಮರಣನೂ ಇಲ್ಲ. ಪರಂತ ಜನನ ಮರಣ ಎದರ ಧರ್ಮ ಅಂದ್ರೆ ಇದು ದೇಹದ ಧರ್ಮ ಅಂತ ಹೇಳ್ತಾರೆ. ಹಸಿವೆ ತೃಷೆಗಳು ಪ್ರಾಣದ ಧರ್ಮಗಳು, ಸುಖ ದುಃಖಗಳು ಮನಸ್ಸಿನ ಧರ್ಮಗಳು, ಜನನ ಹಾಗೂ ಮರಣ ಇದು ದೇಹದ ಧರ್ಮ ಅಂತ. ನಾವು ದೇಹ ಧರಿಸಿಕೊಂಡು ಬಂದೀವಿ ಅಂದ ಬಳಿಕ ದೇಹವನ್ನು ಬಿಡಾಕಬೇಕು. ಬಹಳ ಆದರೆ 100 ವರ್ಷ ಇರ್ಬೋದು. ಸರಿಯಾಗಿ ಆರೋಗ್ಯದ ನಿಯಮಗಳನ್ನು ಪರಿಪಾಲನೆ ಮಾಡಿಕೊಂಡಿದ್ದ ಅಂದ್ರೆ ಶತಾಯುರ್ವೈ ಪುರುಷ, ಒಂದು 100 ವರ್ಷ ಬದುಕೊಂಡಿರ್ಬೋದು. ಅಥವಾ ಇನ್ನೂ ಕೂಡ ಏನಾದರೂ ಯೋಗ ಸಾಮರ್ಥ್ಯವನ್ನು ಪಡೆದಿದ್ದ ಅಂತ ಕೇಳಿದಾದ್ರೆ ಸಾವಿರಾರು ವರ್ಷ ಇರ್ಬೋದು. ಎಷ್ಟೋ ನಮ್ಮ ಪರಂಪರೆಯ ಆಚಾರ್ಯರು ಸಾವಿರ ವರ್ಷ ಇದ್ರಂತ ತಿಳ್ಕೊಂಡು ನಾವು ಕಥೆಗಳನ್ನು ಕೇಳ್ಕೊಂಡು ಬರ್ತಾ ಇದ್ದೋ ಅಂದ ಬಳಿಕ ಯೋಗ ಸಾಮರ್ಥ್ಯದಿಂದ ಮನುಷ್ಯ ಹೆಚ್ಚು ಕಾಲದವರೆಗೆ ಬದುಕೊಂಡಿರ್ಲಿಕ್ಕೆ ಸಾಧ್ಯ ಇರ್ತದೆ. ನಮ್ಮಲ್ಲೇನು ಹೃದಯ ಅನ್ನುವಂಥದ್ದಲ್ಲಿ ಒಳಗೆ ಅದು ಶ್ವಾಸೋಚ್ಛ್ವಾಸ ಮೂಲಕವಾಗಿ ಅದು ನಡೀತಾ ಇರ್ತದೆ. ಒಂದು ದಿವಸಕ್ಕೆ 21,600 ಸಾರೆ ಆ ಹೃದಯಕ್ಕೆ ಶ್ವಾಸದ ಪೆಟ್ಟು ಬಡಿತದ. ನೀವು ಶ್ವಾಸ ಎಣಿಸಿಲ್ಲಲ್ಲ, ನೀವು ನಾಳೆ ಎಣಿಸ್ಕೋರಿ. ನೀವು ಎಷ್ಟು ಸಲ ಶ್ವಾಸೋಚ್ಛ್ವಾಸ ತಗೊಂತೀರಿ ನಿಮ್ಗೆ ಗುರ್ತಿಲ್ಲಲ್ಲ. ಮುಂಜಾನೆ 6 ಗಂಟೆಯಿಂದ ಎಣಸಕ್ ಪ್ರಾರಂಭ ಮಾಡ್ರಿ, ಮರುದಿವ್ಸ ಮುಂಜಾನೆ 6 ಗಂಟೆವರೆಗೆ ಎಣಸ್ರಿ. 24 ತಾಸಿನಲ್ಲಿ ನೀವು ಎಷ್ಟು ಸರ ತಗೊಂತೀರಿ, ಎಷ್ಟು ಸರ ಬಿಡ್ತೀರಿ ಅಂದ್ರೆ ಅದು ಬರೋಬ್ಬರಿ 21,600 ಸರಿ ಇರ್ತದೆ. ಕೆಲವರು ಸ್ವಲ್ಪ ಹೆಚ್ಚಾಗ್ಬೋದು, ಕೆಲವರು ಸ್ವಲ್ಪ ಕಡಿಮೆ ಆಗುತ್ತೆ ಅವರ ಆರೋಗ್ಯದ ಪ್ರಕಾರ. ಆರೋಗ್ಯ ಕೆಟ್ಟಿತ್ತು, ಶಿಥಿಲಾಗಿತ್ತು, ಶ್ವಾಸ ಸಂಬಂಧಿ ರೋಗ ಇದ್ದಪ್ಪ ಅಂದ್ರೆ ಹೆಚ್ಚಾಗ್ತವೆ. ಸರಿಯಾಗಿ ಆರೋಗ್ಯವಂತಿದ್ದಪ್ಪ ಅಂದ್ರೆ 21,600 ಸರಿ ಅವ ಶ್ವಾಸೋಚ್ಛ್ವಾಸ ಮಾಡ್ತಾನೆ. ಒಂದು ಸರಿ ನಾವು ಶ್ವಾಸ ತೆಗೆದುಕೊಂಡಿವಿ ಅಂದ್ರೆ ನಮ್ಮ ಹೃದಯಕ್ಕೆ ಒಂದ್ಸರಿ ನಾವು ಪೆಟ್ಟು ಹಾಕಿದಂಗ ಅದು. ಹೀಗೆ ಒಂದು 100 ವರ್ಷದ ಶ್ವಾಸದ ಪೆಟ್ಟನ್ನು ತಡೆಯುವಂತ ಸಾಮರ್ಥ್ಯ ಹೃದಯಕ್ಕಿರ್ತದ. ಅಂದ್ರೆ ಎಷ್ಟು ಅಕ್ಕವ ಲೆಕ್ಕ ಮಾಡ್ರಿ. ನಾಳೆ ನಾಡ್ದ ಬೇಡ 17ನೇ ತಾರೀಕಿನ ಹೊಕ್ಕಿವಲ್ಲ ಅವಾಗ ಬಂದು ಹೇಳ್ರಿ. ಅದೇನು ಲೆಕ್ಕ ಮಾಡಿ ಕಂಪ್ಯೂಟರ್ ಅದಾವ ಲೆಕ್ಕ ಸಿಕ್ಕೇ ಬಿಡ್ತದ. ಅದೇನು ಬಹಳ ಕಷ್ಟ ಇಲ್ಲ. ಒಂದು ದಿವಸಕ್ಕೆ 21,600 ಸರಿ ಅಂತೆ
ಒಂದು 100 ವರ್ಷಕ್ಕೆ ಎಷ್ಟು ಅಕ್ಕವಂತಕ್ಕಂಥ ಲೆಕ್ಕ ಮಾಡಿದ್ರೆ ಅಂದ್ರೆ ಅಷ್ಟು ಶ್ವಾಸದ ಪೆಟ್ಟನ್ನ ತಡೆಯುವಂತ ಶಕ್ತಿ ಪ್ರತಿಯೊಂದು ಹೃದಯಕ್ಕೆ ಪರಮಾತ್ಮ ಕೊಟ್ಟಿರ್ತಾನೆ. ಅಷ್ಟು ಪೆಟ್ಟು ಬಿದ್ದು ಅಂದ್ರೆ ಕೊನೆಗೆ ಅದು ತನ್ನ ಸ್ಥಿತಿಯನ್ನ ತನ್ನ ಗತಿಯನ್ನ ಬಂದ್ ಮಾಡ್ಕೊಂಡ್ಬಿಡುತ್ತೆ. ಅವಾಗ ಅವನಿಗೆ ಹಾರ್ಟ್ ಫೇಲ್ ಆಯ್ತು ಅಂತ ಹೇಳ್ತಾರೆ. ಪರಂತು ಯೋಗಿಗಳಾದವರು 100 ವರ್ಷ ಬದುಕುವಂತವರು 1000 ವರ್ಷ ಹೆಂಗ್ ಬದುಕ್ತಾರೆ? ಅವರಿಗೂ ಅದೇ ಹೃದಯ, ಅವರಿಗೂ ಅದೇ ದೈನಂದಿನ ಕ್ರಮ ಇರೋ ಕಾಲಕ್ಕೆ ಅವರು ಹೆಂಗ 1000 ವರ್ಷ ಬದುಕ್ತಾರ ಅಂತ ಕೇಳಿದ್ರೆ ಒಂದು ಬದುಕುವ ಕಲೆಯನ್ನು ಅವರು ಕಲಿತಿರ್ತಾರೆ. ಶ್ವಾಸದ ಮೇಲೆ ನಿಯಂತ್ರಣ ಮಾಡಿಕೊಂಡು ಪ್ರಾಣಾಯಾಮ ಸಾಮರ್ಥ್ಯ ಬೆಳೆಸಿಕೊಂಡು ಒಂದು ಸರಿ ಶ್ವಾಸ ಮಾಡಿಕೊಂಡು ಬಳಿಕ ಕೆಲವು ಹೊತ್ತಿನವರೆಗೆ ಶ್ವಾಸ ತೆಗೆದುಕೊಳ್ಳಾರ್ದ ಹಾಗೆ ಇರ್ತಾರ. ನಿಮಗೂ ಕೂಡ ಮಾಡಕ್ ಬರ್ತದೆ. ಯಾವ ಮನುಷ್ಯ ದೀರ್ಘವಾಗಿ ಶ್ವಾಸೋಚ್ಛ್ವಾಸ ಮಾಡ್ತಾನೆ ಆತ ದೀರ್ಘ ಜೀವಿ ಆಗ್ತಾನೆ. ಯಾವ ಮನುಷ್ಯ ಬಹಳ ಜಲ್ದಿ ಶ್ವಾಸೋಚ್ಛ್ವಾಸ ಮಾಡ್ತಾನೆ ಅವ ಅಲ್ಪ ಆಯು ಆಗ್ತಾನೆ. ಅದಕ್ಕೆ ನೀವು ಸ್ವಲ್ಪ ವಿಚಾರ ಮಾಡ್ರಿ. ಧ್ಯಾನ ಮಾಡಕ್ ಕೂತ್ಕೊಂಡಾಗ ಸ್ಥಿರವಾದ ಆಸನದಲ್ಲಿ ನೀಟಾಗಿ ಕೂತ್ಕೊಂಡು ಶ್ವಾಸವನ್ನು ಸಾವಕಾಶವಾಗಿ ತೆಗೆದುಕೊಳ್ಳೋದು, ಆಮೇಲೆ ಶ್ವಾಸವನ್ನು ಸಾವಕಾಶ ಬಿಡ್ತಕ್ಕಂಥ ಒಂದು ಕ್ರಿಯೆ ನೀವು ಪ್ರಾರಂಭ ಮಾಡಿದ್ರೆ 1 ಮಿನಿಟ್ನೊಳಗೆ ನೀವು ಎಷ್ಟು ಸಹಜವಾಗಿ ತೆಗೆದುಕೊಂಡು ಅದಕ್ಕಿಂತಲೂ ಕಡಿಮೆ ಶ್ವಾಸ ನೀವು ತೊಗೊಳ್ಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಎಷ್ಟೋ ಜನ ಯೋಗಿಗಳು ಪ್ರಾಣವನ್ನ ನಿರೋಧ ಮಾಡುವಂತ ಸಾಮರ್ಥ್ಯವನ್ನು ಪಡ್ಕೊಂಡಿರ್ತಾರೆ. ಅದಕ್ಕೆ ಕುಂಭಕ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಪೂರಕ, ರೇಚಕ ಮತ್ತು ಕುಂಭಕ. ಪೂರಕ ಅಂದ್ರೆ ಒಳಗ ಶ್ವಾಸ ತೆಗೆದುಕೊಳ್ಳೋದು, ರೇಚಕ ಅಂದ್ರೆ ಪ್ರಾಣವನ್ನು ವಾಪಸ್ ಬಿಡೋದು, ಕುಂಭಕ ಅಂದ್ರೆ ಅದನ್ನ ಅಲ್ಲೇ ತಡೆದು ಹಿಡಿಯೋದು. ಆ ತಡೆದಿರುವಂಥ ಪ್ರಾಣ ಒಳಗೇನಿರ್ತದ ಆ ಒಳಗಿರುವಂಥ ಪ್ರಾಣ ಒಳಗಿಂದ ಒಳಗೆ ಬೆಳೀತದದು. ಅದಕ್ಕೆ ನೀವು ಶ್ವಾಸ ತೆಗೆದುಕೊಂಡ ಬಳಿಕ ಸ್ವಲ್ಪ ಹೊತ್ತು ನೀವು ತಡೀರಿ. ಶ್ವಾಸ ತೆಗೆದುಕೊಳ್ಳಾರ್ದ ನಿಮಗದನ್ನು ತಡಲಿಕ್ಕೆ ಆಗೋದಿಲ್ಲ ಒಳಗೆ. ಯಾಕಾಗೋದಿಲ್ಲ ತಡೆಯಕಂದ ಬಳಿಕ ಅದು ಹೆಚ್ಚಾಗ್ತದೆ. ಹೆಚ್ಚಾಗಿದ್ದನ್ನು ನಾವು ಹೊರಗೆ ಬಿಡಬೇಕು ಅಂತ ಹಿಂಗೆ ಅನಿಸ್ತದೆ. ಅದಕ್ಕಾಗಿ ಯೋಗಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಆ ಪ್ರಾಣ ಒಮ್ಮೆ ತೆಗೆದುಕೊಂಡ ಬಳಿಕ ಅಷ್ಟೇ ಪ್ರಾಣದಿಂದ ಬರ್ತಕ್ಕಂಥ ಹೆಚ್ಚಿನ ಪ್ರಾಣವನ್ನ ಅಲ್ಲಿಂದ ಒಳಗಿಂದೊಳಗ ಉಪಯೋಗ ಮಾಡ್ಕೊಂತಾರ ಹೊರತಾಗಿ ಹೊರಗಿಂದ ಪ್ರಾಣವನ್ನ ಮತ್ತವರು ತೆಗೆದುಕೊಳ್ಳಂಗಿಲ್ಲ. ಹಾಗೂ ಒಂದ್ ದಿವಸಕ್ಕೆ 21,600 ಸಾರಿ ತೆಗೆದುಕೊಳ್ತಕ್ಕಂಥ ಸಾಮಾನ್ಯ ವ್ಯಕ್ತಿ ತೆಗೆದುಕೊಳ್ತಾ ಇದ್ದ ಅಂತ ಕೇಳಿದ್ರೆ, ಯೋಗಿಯಾದವರು ಕೇವಲ 600 ಸಾರಿ ತೆಗೆದುಕೊಳ್ಬಹುದು, ಅಥವಾ ಕೇವಲ 100 ಸರಿ ತೆಗೆದುಕೊಂಡು ಕೂಡ ತಮ್ಮ ಜೀವನ ಸಾಗಿಸಬಹುದು. ಅಂದಾಗ ಅತ್ತ ಡಿಪಾಸಿಟ್ ಹಂಗ ಉಳಿತಿಲ್ಲ. ಅದು ಹಂಗ ಉಳಿತಾ 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 ಅದು ಎಲ್ಲ ಎಷ್ಟು ವರ್ಷ ಬೇಕು ಅಷ್ಟು ವರ್ಷ ಬದುಕೊಂಡಿರಕ್ ಬರ್ತದೆ. ಪರಂತು ಎಷ್ಟು ವರ್ಷ ಬದುಕಿದ್ರು ಕೂಡ ಕೊನೆಗೆ ಒಂದ್ ದಿವಸ ಅದನ್ನು ಬಿಡಲೇಬೇಕಾಗ್ತದೆ. 1000 ವರ್ಷ ಬದುಕಲಿ, 2000 ವರ್ಷ ಬದಲಿ ಕೊನೆಗೆ ಆ ದೇಹವನ್ನು ಬಿಡಲೇಬೇಕಾಗದ. ಹಾಗ ಜೀವಾತ್ಮ ಈ ದೇಹವನ್ನು ಬಿಡೋದಕ್ಕೆ ಅದಕ್ಕೆ ಮರಣ ಅಂತ ಕರೀತಾರೆ. ಹೀಗೆ ಪರಮಾತ್ಮ ಈ ಜೀವಿಗಳಿಗೆ ಒಂದಲ್ಲ ಎರಡಲ್ಲ 84 ಲಕ್ಷ ಪ್ರಕಾರದ ಶರೀರಗಳನ್ನು ಅವರವರ ಕರ್ಮಾನುಸಾರ ತಯಾರು ಮಾಡಿರ್ತಾನೆ. ಯಾರು ಎಂಥ ಪುಣ್ಯ ಪಾಪ ತೆಗೆದುಕೊಂಡು ಹೋಗ್ತೀರಿ ಅಂಥ ಶರೀರವನ್ನು ಅವರಿಗೆ ದಯಪಾಲಿಸ್ತಾನೆ. ಇನ್ನು ನಿಜಗುಣ ಶಿವಿಗಳು ಕೂಡ ಇದರ ಬಗ್ಗೆ ಅಂಕ್ಯ ಹೇಳಲಾರ್ದನೆ 84 ಲಕ್ಷ ಯೋನಿಗಳು ಶರೀರಗಳು ಇದನ್ನು ಸರಿಯಾಯ್ತು. ಪರಂತು ಒಬ್ಬ ಜೀವಾತ್ಮ ಒಂದೊಂದು ಶರೀರದಲ್ಲಿ ಎಷ್ಟು ಸರಿ ಬಂದಾನ ಅನ್ನುವಂಥದ್ದನ್ನು ಕೂಡ ಲೆಕ್ಕ ಮಾಡ್ಯಾರವರು. ಲೆಕ್ಕ ಅಂದ್ರೆ ಯಾರಿಗೆ ಲೆಕ್ಕ ಮಾಡಕ್ ಬರ್ಲಾರ್ದಂಗೆ ಲೆಕ್ಕ ಮಾಡ್ಯಾರ. ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲು ಎನಿತು ಪರಮಾಣುಗಳು ಅನಿತು ದೇಹವನ್ನು ಧರಿಸುತ್ತಾ ಒಂದೊಂದು ಜೀವ ಬಸುರುಳು ಬಂದೆ. ಅವ್ರು ಹೇಳ್ತಾವ್ರು ಇದೇನು ಎಷ್ಟೋ ಯೋಜನೆ ವಿಸ್ತೀರ್ಣವಾಗಿರ್ತಕ್ಕಂಥ ಏನು ಭೂಮಿ ಅದಲ್ಲ, ಈ ಭೂಮಿ ಎಲ್ಲ ಕುಟ್ಟಿ ಸಣ್ಣ ಮಾಡಂತಾರ ಅವರು, ಅಣು ಪರಮಾಣು ಮಾಡಂತಾರ. ಸುಮ್ಮ ಕಲ್ಪನಾದಾಗ ಮಾಡೋದಷ್ಟೇ, ಖರೆ ಮಾಡಕ್ಕಂತೂ ಆಗೋದಿಲ್ಲ. ಒಂದು ಸಣ್ಣ ಮಣ್ಣಿನ ಹೆಂಟೆ ತೆಗೆದುಕೊಂಡು ಅದನ್ನು ಚೂರ್ಣ ಮಾಡಿದ್ರೆ ಸಣ್ಣ ಅಣು ಪರಮಾಣು ಮಾಡಿದ್ರೆ ಅಂದ್ರೆ ಎಷ್ಟು ಅಕ್ಕವಾದ್ರೆ ಎಣಸಕ್ಕಾಗೋದಿಲ್ಲ ನಮಗೆ. ಅಂದ ಬಳಿಕ ಇಡೀ ಪೃಥ್ವಿಯನ್ನೇ ಪರಮಾಣು ರೂಪದಲ್ಲಿ ಮಾಡಿ ನಾವು ಎಣಿಸ್ತಾ ಹೋದ್ರೆ ಎಷ್ಟು ಅಕ್ಕವ ಸಂಖ್ಯೆ ಅಷ್ಟು ಒಂದೊಂದು ಯೋನಿಯಲ್ಲಿ ಜೀವಾತ್ಮ ಹುಟ್ಟಿ ಬಂದಾನಂತ.
ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳು ಮಾಡಲು ಎನಿತು ಪರಮಾಣುಗಳು ಅನಿತು ದೇಹವನ್ನು ಧರಿಸುತ್ತಾ ಒಂದೊಂದು ಜೀವ ಬಸುರುಳು ಬಂದೆ. ಒಂದು ಕಾಗಿಯಾಗಿ ಹುಟ್ಟತಾನಪ್ಪ ಅಂದ್ರೆ ಎಷ್ಟು ಸಲ ಹುಟ್ಟ್ಯಾನ ಅಂತ ಕೇಳಿದ್ರೆ ಅಷ್ಟು ಸಲ ಹುಟ್ಟಿ ಬಂದಾನ. ನಾಯಿ ನರಿ ಮುಂತಾದ ಎಲ್ಲಾ ಪ್ರಾಣಿಗಳ ಅಷ್ಟು ಸಲ ಹುಡ್ತಾ 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 ಕೊನೆಗೆ ಮನುಷ್ಯ ಜನ್ಮಕ್ಕೆ ಬಂದಾನ. ವಿಚಾರ ಮಾಡ್ರಿ, ಇಷ್ಟೆಲ್ಲ ತಿರುಗಾಡಿಯಲ್ಲಿ ಬರಬೇಕಾದಾಗ ಎಷ್ಟು ಬಹಳ ಅಸಾಧ್ಯ ಅನ್ನುವಂಥದ್ದು ಗುರ್ತಕ್ಕದು. ಅದಕ್ಕಾಗಿ ಯಾವುದೇ ಜನ್ಮ ನಮಗೆ ಸಿಗುವುದು ಪರಂತು ಮನುಷ್ಯ ಜನ್ಮ ಸಿಗೋದು ಬಹಳ ದುರ್ಲಭ ಅಂತ. ಜನ್ಮಗಳಲ್ಲಿ ಮಾನವ ಜನ್ಮ ಅಂತ ಏನು ಕರಿತಲ್ಲ, ಅದು ಬಹಳಷ್ಟು ದುರ್ಲಭ, ಅದು ಸಿಗೋದೇ ಬಹಳ ಕಷ್ಟ. ಅದಕ್ಕೆ ಪ್ರಪಂಚದಲ್ಲಿ ಜನ್ಮ ತಾಳಿರ್ತಕ್ಕಂಥ ಮನುಷ್ಯನಿಗೆ 3 ವಸ್ತುಗಳು ಬಹಳ ದುರ್ಲಭ ಅಂತ ಹೇಳ್ತಾರೆ. ಮೊದಲನೇದು, ಮನುಷ್ಯ ಜನ್ಮ ಸಿಗೋದೇ ಬಹಳ ದುರ್ಲಭ. ಎರಡನೇದು, ಮನುಷ್ಯನಾಗಿ ಬಂದ ಬಳಿಕನೂ ಕೂಡ ಮನುಷ್ಯತ್ವ ಇರೋದು ಇನ್ನೂ ಅದಕ್ಕಿಂತಲೂ ದುರ್ಲಭ. ಮೂರನೇದು, ಮನುಷ್ಯನಾದ ಮನುಷ್ಯತ್ವನೂ ಆತು, ಪರಂತು ಇಂತಹ ಸಂತ ಸಹವಾಸಗಳು ಉಪದೇಶಾತ್ಮಕವಾಗಿರ್ತಕ್ಕಂತಹ ಸನ್ನಿವೇಶಗಳು ಸಿಗೋದು ಇನ್ನೂ ಅದಕ್ಕಿಂತಲೂ ಕೂಡ ದುರ್ಲಭ ಅಂತ ಹೇಳ್ತಾರೆ. ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಜನ ಸಂಶ್ರಯ. ಯಾವುದು ಬಹಳ ದುರ್ಲಭ ಅಂತ ಅನಿಸ್ತದ, ಪರಂತು ಇವತ್ತು ನಮಗೆ ಅದೆಲ್ಲ ಸಿಕ್ಕದ. 84 ಲಕ್ಷ ಜೀವರಾಶಿಗಳನ್ನ ತಿರುಗ್ತಾ 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 ಇವತ್ತೆಲ್ಲ ಮನುಷ್ಯ ಜನ್ಮಕ್ಕೆ ನಾವೆಲ್ಲ ಬಂದಿದ್ದೇವೆ. ಇದಕ್ಕೆ ದುರ್ಲಭ ಅಂತ ಯಾಕೆ ಕರೀತಾರ ಅಂತ ಕೇಳಿದ್ರೆ, ನೈಷ್ಕರ್ಮ್ಯ ಸಿದ್ಧಿಯೊಳಗ ಬಹಳ ಸುಂದರವಾದ ಮಾತು ಹೇಳ್ತಾರೆ. ಉಭಾಭ್ಯಾಂ ಪುಣ್ಯ ಪಾಪಾಭ್ಯಾಂ ಮಾನುಷ್ಯಂ ಲಭತೆ ವಶಃ. ನಮಗ ದೇಹ ಸಿಗಬೇಕಾದಾಗ ಪುಣ್ಯ ಪಾಪಗಳೇ ಕಾರಣ. ಅದಕ್ಕೆ ಅದರಲ್ಲಿನೂ ಕೂಡ ಮನುಷ್ಯ ಜನ್ಮ ಸಿಗಬೇಕಾದಾಗ ಪುಣ್ಯ ಮತ್ತು ಪಾಪ ಎರಡು ಸಮಾನವಾದಾಗ ಮನುಷ್ಯ ಜನ್ಮ ಸಿಗ್ತದಂತ. ಉಭಾಭ್ಯಾಂ ಪುಣ್ಯ ಪಾಪಾಭ್ಯಾಂ ಮಾನುಷ್ಯಂ ಲಭತೆ ವಶಃ. ಈ ಪರಾಧೀನ ಇರ್ತಕ್ಕಂಥ ಕರ್ಮಾಧೀನ ಇರ್ತಕ್ಕಂಥ ಜೀವಾತ್ಮ ಪುಣ್ಯ ಪಾಪ ಮಾಡ್ತಾ ಮಾಡ್ತಾ, ಪುಣ್ಯ ಹೆಚ್ಚಾದ್ರೆ ದೇವತಾ ಯೋನಿಗೆ ಹೋಗ್ತಾನೆ, ಪಾಪ ಹೆಚ್ಚಾದ್ರೆ ಕೆಳಗಿನ ಹೀನ ಯೋನಿಗೆ ಹೋಗ್ತಾನೆ. ಪರಂತು ಪುಣ್ಯ ಪಾಪ ಎರಡು ಸಮ ಆಗೋದು ಬಹಳ ಕಷ್ಟ. ಹೆಂಗ ತಕ್ಕಡಿ ಬಹಳ ಪ್ರಕಾರ ತಕ್ಕಡಿ ಇರ್ತಾವ. ಬಾಗವಾನ್ರ ತಕ್ಕಡಿ ಬೇರೆ, ಸರಾಫರ್ ತಕ್ಕಡಿ ಬೇರೆ. ಸರಾಫರ್ ತಕ್ಕಡಿ ಒಂದು ಗುಂಜಿ ಹೆಚ್ಚು ಆಗಿಲ್ಲ ಕಡಿಮೆ ಆಗಿಲ್ಲ, ಅದು ಬರೋಬರಿ ಇರ್ತದ ಕಾಟ. ಆದ್ರೆ ಬಾಗವಾನ್ರ ತಕ್ಕಡಿ ಹೆಂಗಿರ್ತಾವ, 1 ಕಿಲೋ ಹೆಚ್ಚು ಹಾಕದ 1 ಕಿಲೋ ಕಡಿಮೆ ಆಗ್ತಿರ್ತದೆ. ಹಾಗೆ ನಮ್ಮ ಪುಣ್ಯ ಪಾಪಗಳನ್ನ ಎರಡೂ ಪಡೆಯಲ್ಲಿ ಹಾಕ್ತಾ ಹಾಕ್ತಿದ್ದಾಗ ಯಾವಾಗ ಎರಡು ಸಮಾನ ಅವಸ್ಥೆಗೆ ಬರ್ತಾವ ಅವಾಗ ನಾವು ಮನುಷ್ಯ ಜನ್ಮ ಸಿಗ್ತದೆ. ಅದಕ್ಕೆ ಸಮಾನ ಆಗೋದೇ ಬಹಳ ದುರ್ಲಭ. ಸ್ವಲ್ಪ ಹೆಚ್ಚರಾಗ್ತಾ ಮಾಡ್ತಾ ಮಾಡ್ತಾ ಸ್ವಲ್ಪ ಕಡಿಮೆ ಆಗಿರ್ತದೆ. ಹೀಗೆ ಪುಣ್ಯ ಪಾಪಗಳ ಸಮಾನವಾಗಿರ್ತಕ್ಕಂಥ ಸ್ಥಿತಿ ಬಂದಾಗ ಮನುಷ್ಯ ಜನ್ಮ ಬರ್ತಾನುವಂತ ಮಾತು ಹೇಳಿದಾಗ, ಇಂಥ ಅನೇಕ ಜನ್ಮಗಳಲ್ಲಿ ಮನುಷ್ಯ ಪುಣ್ಯ ಮಾಡಬೇಕಾಗ್ತದೆ. ಬಹುಜನ್ಮ ಕೃತೈಹಿ ಪುಣ್ಯೈಹಿ. ಯಾಕಂದ್ರೆ ಉಳಿದ ಯೋನಿಗಳಲ್ಲಿ ಪುಣ್ಯ ಪಾಪ ಮಾಡಕ್ ಬರಂಗಿಲ್ಲ, ಮಾಡಿದ್ದನ್ನ ಕೇವಲ ಫಲಗಳನ್ನು ಅನುಭವ ಮಾಡುವಂತ ಯೋನಿಗಳು. ಕರ್ತೃತ್ವ ಭೋಕ್ತೃತ್ವ ಎರಡೂ ಇರೋದು ಕೇವಲ ಮನುಷ್ಯನಿಗೆ ಆದ ಕಾರಣಕ್ಕಾಗಿ ಇಂಥ ಅನೇಕ ಮನುಷ್ಯ ಜನ್ಮಗಳು ಬಂದಾಗ ಪುಣ್ಯವನ್ನೇ ಮಾಡ್ತಾ ಪಾಪವನ್ನೆಲ್ಲ ಕಡಿಮೆ ಮಾಡ್ಕೋಬೇಕು. ಅದಕ್ಕೆ ದುರಿತ ಕರ್ಮವನ್ನು ವಲ್ಲದಿರು, ಪುಣ್ಯವನ್ನೇ ಮಾಡು, ಹರ ನಡಿವಿಡಿ, ಶಾಂತರೊಡನಾಡು. ನಿಜಗುಣ ಶಿವಿಗಳು ಮನುಷ್ಯ ಹೇಗೆ ಬದುಕಬೇಕನ್ನುವಂಥ ಕಲೆಯನ್ನ ಅವರು ತಿಳಿಸಿಕೊಡ್ತಾರೆ. ದುರಿತ ಕರ್ಮವನ್ನು ವಲ್ಲದಿರು. ಮನುಷ್ಯ ಜನ್ಮಕ್ಕೆ ನಾವು ಬಂದೇವಪ್ಪ ಅಂದ ಬಳಿಕ ಪಾಪ ಮಾಡಕ್ ಬಂದಿಲ್ಲ, ಇದು ಮೊದಲು ತಿಳ್ಕೋಬೇಕು. ಹಿಂದಿನ ಜನ್ಮಗಳಲ್ಲಿ ಎಷ್ಟೋ ಪಾಪ ಕಾರ್ಯ ಮಾಡಿ ಹೀನ ಯೋನಿಗೆ ಪ್ರತಿಯೊಬ್ಬ ಜೀವಾತ್ಮ ಹೋಗಿ ಏನೋ ಒಂದು ಯಾವುದೋ ಪುಣ್ಯ ಪಾಪಗಳ ಸಮಾನವಾದಾಗ ಮನುಷ್ಯ ಜನ್ಮಕ್ಕೆ ಬಂದಾನಪ್ಪ ಅಂದ ಬಳಿಕ ಈಗ ನಾವು ಬಹಳಷ್ಟು ಎಚ್ಚರಿಕೆಯಿಂದ ಜೀವನ ಸಾಗಿಸ್ಬೇಕು. ಏನ್ ಮಾಡಬೇಕು ಅಂದ್ರೆ ಅದಕ್ಕೆ ಹೇಳಿದ್ರು, ದುರಿತ ಕರ್ಮವನ್ನು ವಲ್ಲದಿರು. ಪಾಪ ಅನ್ನುವಂಥ ಕಾರ್ಯವನ್ನು ಎಂದೂ ಮಾಡ್ಲಿಕ್ಕೆ ಹೋಗಬೇಡ.
ಅದು ದೈಹಿಕವಾದ ಪಾಪ ಆದ್ರಾಗಿರ್ಬೋದು, ವಾಣಿಯಿಂದಾಗುವಂಥ ಪಾಪ ಆದ್ರಾಗ್ಬೋದು, ಅಥವಾ ಮನಸ್ಸಿನಿಂದ ಆಗುವಂಥ ಪಾಪ ಆದರೂ ಆಗ್ಬೋದು. ಪರವಧುವಿನ ಕೂಟ, ಅನ್ಯ ವಿತ್ತಾಪಹರಣ, ಅಭಕ್ಷ್ಯ ಸೇವನೆ, ಹಿಂಸೆ ಇವು ದೇಹದಿಂದ ಆಗ್ತಕ್ಕಂಥ ಪಾಪಗಳು. ಪುಸಿ, ಅನುಚಿತ, ನಿಷ್ಠುರತ್ವ, ಪೈಶೂನ್ಯತೆ ಇವುಗಳಿಗೆ ವಾಣಿಯಿಂದ ಆಗ್ತಕ್ಕಂಥ ಪಾಪ ಅಂತ ಕರೀತಾರೆ. ಇನ್ನು ಜನರ ವಲಯದ ಕಾರ್ಯದೆರಕ, ಅನಿಷ್ಟ ಚಿಂತನೆ, ಅನ್ಯ ಧನ ಸತಿಯರ ಕಾಂಕ್ಷೆ ಇವುಗಳಿಗೆ ಮಾನಸಿಕವಾಗಿರ್ತಕ್ಕಂಥ ಪಾಪ ಅಂತ ಕರ್ಕೊಂಡ್ಬರ್ತಾರೆ. ಹೀಗ ದೇಹದಿಂದಲೇ ಆಗಲಿ, ವಾಣಿಯಿಂದಲೇ ಆಗಲಿ, ಮನಸ್ಸಿನಿಂದಲೇ ಆಗಲಿ ಸಾಮಾನ್ಯವಾಗಿ ಮನುಷ್ಯನ ಪ್ರವೃತ್ತಿ ಪಾಪದ ಕಡೆಗೆ ಹೆಚ್ಚಿರ್ತದೆ. ನೀವು ಭೂಮಿ ಮೇಲೆ ಎಲ್ಲಾದರೂ ನೀರು ಹಾಕಿದ್ರೆ ನೀರು ಎಕ್ಕಡೆ ಹರಿತದೆ? ಯಾವ ಕಡೆಗೆ ಇಳಕ್ಲಿರ್ತದೋ ಆ ಕಡೆಗೆ ನೀರು ಹರಿತಾ ಹೋಗ್ತದೆ, ಏರಿನ ಕಡೆ ನೀರು ಹೋಗೋದಿಲ್ಲ. ಏರಿನ ಕಡೆಗೆ ನೀರು ಹೋಗ್ಬೇಕಾದ್ರೆ ಅದಕ್ಕೊಂದು ಯಂತ್ರ ಹಚ್ಚಬೇಕಾಗ್ತದೆ. ನಾವು ಎಷ್ಟೋ ಅಂತಸ್ತಿನ ಮಹಡಿ ಮನೆಗಳನ್ನು ಪಟ್ಟಣದಲ್ಲಿ ಕಟ್ಟಿರ್ತಾರೆ, ಆ ನೀರು ಮ್ಯಾಲೆ ಹೋಗೋದಿಲ್ಲ ಅಂದ್ರೆ ನೀವೇನು ಮಾಡ್ತೀರಿ, ಅದಕ್ಕೊಂದು ಸಣ್ಣ ಮಷಿನ್ ಹಚ್ಚಿ ಆ ಮಷಿನ್ ಮುಖಾಂತರವಾಗಿ ನೀವು ಮೇಲಕ್ಕೆ ನೀರು ಕಳಿಸ್ತೀರಿ. ಅಂದ್ರೆ ಸಹಜವಾಗಿ ಕೆಳಮುಖವಾಗಿ ಹರಿಯುವಂಥ ನೀರನ್ನು ನಾವು ಊರ್ಧ್ವಮುಖವಾಗಿ ಮಾಡಬೇಕಾದಾಗ ಅದಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ. ಹಾಗೆ ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನ ಸ್ವಭಾವ ಹೇಗಿರ್ತಪ್ಪ ಅಂದ್ರೆ ಅದು ಅಧೋಮುಖವಾಗಿ ಹರಿತಿರ್ತದೆ. ಈಗ ನೀರೊಳಗ ಹರಿಯುವಂಥ ಹೊಳೆಯೊಳಗ ಹರಿಯುವಂಥ ಹಳ್ಳದೊಳಗ ಕೆಲವು ಹುಲ್ಲು, ಕಡ್ಡಿ, ಗಿಡ, ಗಂಟಿವು ಕೂಡ ತೇಲ್ಕೊಂತ ಹೋಗ್ತಿರ್ತಾವೆ. ಅದೇ ಹಳ್ಳದಲ್ಲಿ ಹೊಳೆಯಲ್ಲಿ ಕೆಲವು ಮೀನುಗಳು ಕೂಡ ಇರ್ತವೆ. ನೀವು ಸ್ವಲ್ಪ ಅಲ್ಲಿ ಪರೀಕ್ಷೆ ಮಾಡಿದ್ರಂದ್ರೆ ಬಿದ್ದಿರುವಂಥ ಕಸ, ಕಡ್ಡಿ, ಹುಲ್ಲು ಇವೆಲ್ಲ ನೀರು ಹೆಂಗೆ ಹರಿತದ ಹಂಗೆ ಹರ್ಕೊಂತ ಹೋಗ್ತಿರ್ತವೆ. ಆದ್ರೆ ಒಳಗಿರುವಂಥ ಚೇತನಗಳಾದ ಮೀನುಗಳು ಅವು ಪ್ರವಾಹಕ್ಕೆ ಇದರಾಗಿ ಈಸ್ತಿರ್ತಾವೆ, ಪ್ರವಾಹದ ಜೊತೆಗೆ ಹೋಗೋದಿಲ್ಲ ಅವು. ಹಾಗೆ ಮನುಷ್ಯ ಅಂದ್ರೆ ಒಬ್ಬ ಚೇತನದಲ್ಲಿ ಮಹಾಚೇತನ ಇವ. ಇವತ್ತು ಚೇತನವಾದ ಎಲ್ಲಾ ಪ್ರಾಣಿಗಳಲ್ಲಿ ಇವತ್ತು ಮಹಾಚೇತನ ಅಂತ ಕರೆಸಿಕೊಳ್ತಾನ ಅಂದಾಗ ಅಧೋಮುಖವಾಗಿ ಇವ ಹರಿತಾ ಇದ್ದ ಅಂದ್ರೆ ಇವ ಚೇತನ ಅಂತಲ್ಲ, ಇವನು ಒಬ್ಬ ಜಡ ಮನುಷ್ಯ ಅಂತ. ಹೆಂಗ ಕಲ್ಲು ಕಟ್ಟಿಗೆ ಹೆಂಗ್ ಹರ್ಕೊಂಡು ಹೋಗ್ತಾವ ಹಂಗೆ ಇವನು ಕೂಡ ಹರ್ಕೊಂಡು ಹೋಗ್ತಾನೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಇವತ್ತು ನಾವು ವಿಚಾರ ಮಾಡಬೇಕಾಗಿರ್ತಕ್ಕಂಥ ಪ್ರಸಂಗ ಇದೆ. ಉಣ್ಣುವುದರ ಬಗ್ಗೆ, ಉಡುವುದರ ಬಗ್ಗೆ, ಮಾತನಾಡೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು. ಹೇಗೆ ಮಾತಾಡಬೇಕು, ಏನು ಊಟ ಮಾಡಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಿದಾಗ ನಾವು ಧರ್ಮಕ್ಕೆ ಅನುಕೂಲವಾಗಿದೆಯೋ ಧರ್ಮಕ್ಕೆ ಪ್ರತಿಕೂಲವಾಗಿದೆ ಅಂತಕ್ಕಂಥದ್ದನ್ನು ಪರೀಕ್ಷೆ ಮಾಡಬೇಕು. ಹಿಂದಿನ ಭಾರತಕ್ಕೆ ಇವತ್ತಿನ ಭಾರತಕ್ಕೆ ಬಹಳ ಅಂತರ ಆಗಿಬಿಟ್ಟಿದೆ. ಈಗ ಒಂದು 50 ವರ್ಷದ ಹಿಂದೆ ನಮ್ಮ ದೇಶ ಹಂಗಿತ್ತು, ಈಗ ಹಂಗೆ ಉಳಿದಿಲ್ಲ. ಅದು ಏನಾಗಿದೆ ಅಂತ ಕೇಳಿದ್ರೆ ಪ್ರವಾಹಗುಂಟ ಹೋಗುವಂಥ ಒಂದು ಪ್ರವೃತ್ತಿ ಬಂದ, ಇದರಾಗಿ ಈಸುವಂಥ ಪ್ರವೃತ್ತಿ ಬಹಳ ಕಡಿಮೆ ಆಗಿದೆ. ಹೀನ ಸಂಸ್ಕಾರಗಳು ಮನಸ್ಸಿನಲ್ಲಿ ಒಡಮೂಡ್ತಾ ಇದ್ದಾವೆ. ಯಾಕೆ ಹಿಂಗಾಗತ್ತೆ ಅಂದ್ರೆ ನಮ್ಮ ಆಹಾರ ಶುದ್ಧಿ ಇಲ್ಲ ಅಂತ ತಿಳ್ಕೊಂಡು ನಮ್ಮ ಮನಸ್ಸು ಶುದ್ಧ ಆಗೋದಿಲ್ಲ. ಆಹಾರ ಶುದ್ಧವು ಸತ್ವಶುದ್ಧಿ. ಮನಸ್ಸನ್ನು ಶುದ್ಧ ಮಾಡಬೇಕಾದಾಗ ಏನು ಮುಖ್ಯ ಅಂದ್ರೆ ಆಹಾರವೇ ಮುಖ್ಯ. ಯಾಕ ಯಾದೃಶಂ ಭುಂಜತೆ ಅನ್ನಂ, ಎಂಥ ಆಹಾರ ನಾವು ಸ್ವೀಕಾರ ಮಾಡ್ತೀವಿ ಅಂಥದ್ದೇ ನಮ್ಮ ಮನಸ್ಸಾಗ್ತದೆ. ಯಾಕೆ ಅಂದ್ರೆ ಅನ್ನಮಯಮ್ಮಿ ಸೌಮ್ಯ ಮನಃ. ಇಂದು ನಾವು ಊಟ ಮಾಡಿರುವಂಥ ಆಹಾರ 40 ದಿವಸಕ್ಕೆ ಅದು ಮನಸ್ಸಾಗ್ತದಂತ. ಇವತ್ತು ನಾವು ಊಟ ಮಾಡಿದ್ರೆ ಅದು ರಸ, ರಕ್ತ, ಮಾಂಸ, ಮಜ್ಜ, ಅಸ್ಥಿ, ಶುಕ್ರ, ಶೋಣಿತ ಇವೆಲ್ಲ ಪರಿವರ್ತನ ಸಪ್ತ ಧಾತುಗಳ ರೂಪದಲ್ಲಿ ಪರಿವರ್ತನೆ ಆಗ್ತಾ 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 ಹೋಗಿ ಕೊನೆಗೆ ಆ ಅನ್ನದ ಅತ್ಯಂತ ಅಣುವಾಗಿರುವಂಥ ಭಾಗ ಅದು ಮನಸ್ಸು ಅಂತ ಕರೆಸಿಕೊಳ್ತದೆ. ಅದಕ್ಕರ ಆಯುರ್ವೇದ ಶಾಸ್ತ್ರದಲ್ಲಿ ಮೊದಲನೇ ಕಾಲಕ್ಕೆ ಯಾವುದೋ ಒಬ್ಬ ರೋಗಿಗೆ ಔಷಧ ಕೊಡಬೇಕಾದ್ರೆ ಅವನಿಗೆ ಒಂದು ಮಂಡಲ ಪರ್ಯಂತರವಾಗಿ ಔಷಧ ಕೊಡ್ತಾ ಇದ್ದಾರೆ. 40 ದಿನ ಪರ್ಯಂತರವಾಗಿ ಔಷಧ ಸೇವನೆ ಮಾಡಬೇಕು. ಯಾಕಂದ್ರೆ ನಾವು ಸೇವಿಸಿರುವಂಥ ಆ ಔಷಧ ಕೇವಲ ರಸ ರಕ್ತಕ್ಕಷ್ಟೇ ಅಲ್ಲ,
ಅದು ಮನಸ್ಸಿನ ಪರ್ಯಂತರವಾಗಿ ಹೋಗಿ ಮುಟ್ಟಬೇಕು ಅನ್ನೋ ಸಲುವಾಗಿ ಈ ಒಂದು ಪದ್ಧತಿನ ಇಟ್ಕೊಂಡು ಬಂದಿರು. ಇವತ್ತು 40 ದಿವಸ ತನಕ ಔಷಧ ತೆಗೆದುಕೊಂಡು ಇರುವಂತ ತಾಳ್ಮೆ ನಮ್ಗೆ ಉಳಿದಿಲ್ಲ. ಇವತ್ತು ಜಡ್ ಬಂದದಂದ್ರೆ ನಾಳೆಗೆ ಆರಾಮಾಗಿ ಮತ್ತೆ ನಾವು ಕೆಲಸಕ್ಕೆ ಹೋಗಿರ್ಬೇಕು. ಅದು ಹೆಂಗಾರೆ ಯಾಕೆ ಹೇಳದಕ್ಕೆ ನಾವು ಸತ್ತರ ಸಾಯಲಕ್ಕೆ ಗುಳಿಗೆ ತೊಗೊಂಡ್ಬಿಡಕ ಉಳಿದರ ಉಳಿಯಲ್ಲ. ಹೀಗೆ ಮನಸ್ಸಿನ ಪರ್ಯಂತರವಾಗಿ ಶುದ್ಧೀಕರಣ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ನಾವು ಹಿಂದಿನ ಕಾಲಕ್ಕೆ ಕಾಣ್ಕೊಂಡು ಬರ್ತಾ ಇದ್ದೆ. ಅದಕ್ಕೆ ನಾವು ಎಂಥ ಆಹಾರ ಊಟ ಮಾಡ್ತೀವಿ ಅಂಥದ್ದೇ ನಮ್ಮ ಸಂತತಿಯು ಅಂಥದ್ದಾಕ್ಕದ, ನಮ್ಮ ಬುದ್ಧಿನೂ ಅಂಥದ್ದೇ ಆಕ್ಕದ. ಇತ್ತೀಚಿನ ದಿನಮಾನಗಳಲ್ಲಿ ಮಾದಕ ಪದಾರ್ಥವನ್ನು ಸೇವಿಸುವಂತ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಹಿಂದಿನ ಕಾಲಕ್ಕಿಂತಲೂ ಇಂದಿನ ಕಾಲಕ್ಕೆ ಮತಿಮಂದ ಮಕ್ಕಳು ಹೆಚ್ಚು ಹುಡ್ತಾ ಇದ್ದಾವೆ. ಅಂಗವಿಕಲ ಮಕ್ಕಳು, ಮತಿಹೀನ ಮಕ್ಕಳು ಇವತ್ತು ಹೆಚ್ಚು ಹುಡ್ತಾ ಇದ್ದಾರೆ. ಇದಕ್ಕೇನು ಕಾರಣ ಅಂತ ಕೇಳಿದ್ರೆ, ಯಾವ ಪದಾರ್ಥವನ್ನು ಸೇವಿಸಿದಾಗ ನಿಮ್ದ ಮತಿನೇ ಮಂದಾಗತ್ತ ಅಂದ ಬಳಿಕ ನಿಮ್ಮ ಸಂತಾನ ಮತ್ತೆ ಹೆಂಗಾಗ್ತದೆ? ಮದ್ಯಪಾನ ಮಾಡಿರುವಂತ ಮನುಷ್ಯ ಸ್ವಸ್ಥವಾಗಿ ಮನೆಗೆ ಬಂದು ಮುಟ್ಟಂಗಿಲ್ಲ. ಅಂಥ ಸ್ಥಿತಿ ಇದ್ದಾಗ ಅದನ್ನ ಸೇವಿಸಿದ ಬಳಿಕ ಅದು ಹಂಗ ನಿಮ್ಮ ದೇಹಕ್ಕೆ ಅಷ್ಟೇ ಇರಂಗಿಲ್ಲ. ಅದು ರಸ ಆಗ್ತದ, ರಕ್ತ ಆಗ್ತದ, ಮಾಂಸ ಆಗ್ತದ, ಮಜ್ಜ ಆಗ್ತದ. ಇದರಲ್ಲಿ ಪ್ರತಿಯೊಂದರಲ್ಲಿಗೂ ಅದರ ಅಂಶಗಳು ಸೇರ್ತಾ 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 ಹೋಗಿ ಕೊನೆಗೆ ಶುಕ್ರ ಶೋಣಿತಗಳು ಅವೇ ಸೇರ್ಕೊಂತ. ನಾವು ಊಟ ಮಾಡಿರುವಂತ ಆಹಾರವೇ ನಮಗೆ ಸಂತಾನ ಆಗೋದು. ಸಂತಾನ ಅಂದ್ರೆ ಬೇರೆ ಯಾವುದಲ್ಲ, ನಮ್ಮ ಆಹಾರವೇ ನಮಗೆ ಮುಂದೆ ಸಂತತಿಯಾಗಿ ಪರಿವರ್ತನೆ ಆಗ್ತದೆ. ನೀವು ಇಂದು ಊಟ ಮಾಡಿರ್ತಕ್ಕಂಥ ರೊಟ್ಟಿ ಇರ್ಬೋದು, ಅದು ಅನ್ನ ಇರ್ಬೋದು, ಸಾರು ಇರ್ಬೋದು, ಪಲ್ಯ ಇರ್ಬೋದು, ಇವತ್ತು ನೋಡ್ಲಿಕ್ಕೆ ಅದೆಲ್ಲ ಜಡವಾಗಿ ಕಾಣಿಸ್ತದೆ. ಪರಂತು ಪರಮಾತ್ಮ ದೇಹ ಅನ್ನುವಂಥ ಒಂದು ಯಂತ್ರ ಇಂಥದ್ದು ಕೊಟ್ಟನಲ್ಲ, ಆ ಜಡವನ್ನ ಅದಕ್ಕೆ ಸಂಸ್ಕಾರ ಮಾಡ್ತಾ 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 ಅದು ಕೊನೆಗೆ ಚೇತನವಾಗಿ ಪರಿವರ್ತನೆ ಆಗ್ತದೆ. ಇವತ್ತು ನಾವು ಊಟ ಮಾಡಿರುವಂತ ಆಹಾರ ಅದು ಸಪ್ತ ಧಾತುಗಳ ರೂಪದಲ್ಲಿ ಪರಿವರ್ತನೆ ಆಗ್ತಾ ಆಗ್ತಾವೆ. ಕೊನೆಗೆ ರೇತಸ್ಸು ರಕ್ತಗಳಾಗ್ತವೆ. ಅವುಗಳೆರಡೂ ಕೂಡಿದಾಗ ಒಂದು ಸಂತತಿ ಆಗುತ್ತೆ ಅನ್ನುವಂಥದ್ದು ವಿಜ್ಞಾನ ಹೇಳ್ತಪ್ಪ ಅಂದ ಬಳಿಕ ನಾವು ಎಂಥ ಆಹಾರ ಸೇವನೆ ಮಾಡ್ತೀವಿ ಅಂಥವೇ ನಮ್ಮ ಮಕ್ಕಳು ಹುಡ್ತಾವ. ಹಿಂದಿನ ಮಕ್ಕಳಿಗೆ ಇವತ್ತಿನ ಮಕ್ಕಳಿಗೆ ಎಷ್ಟು ವ್ಯತ್ಯಾಸ ಅದ? ಹಿಂದಿನವರಿಗೆ 60 ವರ್ಷ ಆದರೂ ಚಾಳಿಸ್ಬೇಕಾಗಿದ್ದಿಲ್ಲ. ಈಗಿನವರಿಗೆ 10 ವರ್ಷಕ್ಕನ ಚಾಳಿಸ್ ಚಾಲುವಾಗಿರ್ತಾವ. ಯಾಕೆ ಅಂದ್ರೆ ನಾವು ಸೇವಿಸುವಂಥ ಈಗಿನ ಆಹಾರ ಅಷ್ಟೊಂದು ಸರಿಯಾಗಿಲ್ಲ ಅನ್ನುವಂಥದ್ರ ಸಂಕೇತ. ಅದಕ್ಕೆ ನಮ್ಮ ದೇಶದ ಪ್ರಜೆಯನ್ನು ನಾವು ಸುಧಾರಣೆ ಮಾಡಬೇಕಾದಾಗ, ಸಂತತಿ ಉತ್ತಮವಾದ ಮಕ್ಕಳನ್ನ ರಾಷ್ಟ್ರಕ್ಕೆ ನಾವು ಕೊಡಬೇಕಾದಾಗ ನಾವು ಒಳ್ಳೆ ಆಹಾರ ಸೇವನೆ ಮಾಡಬೇಕಾಗ್ತದೆ. ಮಾದಕ ಆಹಾರಗಳನ್ನ ಸೇವನೆ ಮಾಡಿದ್ರೆ ನಾವು ರಾಷ್ಟ್ರದ್ರೋಹಿಗಳಾಗ್ತೇವೆ. ರಾಷ್ಟ್ರಕ್ಕೆ ಸಶಕ್ತವಾಗಿರುವಂತಹ ಬುದ್ಧಿವಂತರಾದ ವಿವೇಕಶೀಲರಾದ ಮಕ್ಕಳನ್ನ ಕೊಡಂಗಿಲ್ಲ. ಗೃಹಸ್ಥ ಆಶ್ರಮಿಗಳ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಎದರದ್ದು ಅಂತ ಕೇಳಿದ್ರೆ, ರಾಷ್ಟ್ರಕ್ಕೆ ಸಂತಾನ ಕೊಡೋ ಸಲುವಾಗಿ ನೀವು ವಿವಾಹ ಮಾಡಿಕೊಂಡಿರ್ತೀರಿ ವಂಶಾಭಿವೃದ್ಧಿಗಾಗಿ. ಸುಮ್ಮನೆ ಎಂಥವರ ಕೆಲಸಕ್ಕೆ ಬಾರದ ಮಕ್ಕಳನ್ನು ಹಡಿದು ಅವು ಓಣಿಗೆ ಬೇಸರ ಆಗ್ತವೆ, ಊರಿಗೆ ಬೇಸರ ಆಗ್ತವೆ, ದೇಶಕ್ಕೂ ಬೇಸರ ಆಗ್ತವೆ. ಅಷ್ಟೇ ಅಲ್ಲ, ಕೊನೆಗೆ ತಮಗ ತಾವು ಬೇಸರಾಗಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ತವೆ. ಇಂತಹ ಮಕ್ಕಳನ್ನು ಕೊಡೋದಕ್ಕಿಂತಲೂ ರಾಷ್ಟ್ರಭಕ್ತರಾಗಿರ್ತಕ್ಕಂತಹ ದೇಶ ಪ್ರೇಮ ಉಳ್ಳಂತಹ ಮಕ್ಕಳನ್ನ ಕೊಡಬೇಕು ಅಂದ್ರೆ ನಮ್ಮ ಭಾವನೆ ಅಂಥವು ಬೇಕಾಗ್ತವೆ. ಹಿಂದಿನ ಕಾಲಕ್ಕೆ ಏನು ಸಂತಾನ ಹುಡ್ತಿದ್ದು, ಆ ಸಂತಾನಕ್ಕೆ ಈಗಿನ ಸಂತಾನಕ್ಕೆ ವ್ಯತ್ಯಾಸ ಇಷ್ಟ. ಅದಕ್ಕೆ ಗೃಹಸ್ಥ ಆಶ್ರಮಗಳ ಮೇಲೆ ಪರಮಾತ್ಮ ಹೆಚ್ಚಿನ ಒಂದು ಕೃಪಾ ಏನು ಅಂತ ಕೇಳಿದ್ರೆ, ಸನ್ಯಾಸಿಗಳಾದವರು, ಯೋಗಿಗಳಾದವರು ಬಹಳಷ್ಟು ಕಠೋರವಾದ ತಪಶ್ಚರ್ಯವನ್ನು ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೋಬೇಕಾಗ್ತದೆ. ಪರಂತು ಗೃಹಸ್ಥರಾದವರು ಸಚ್ಚಾರಿತ್ರ ಸಂಪನ್ನರಾದರು ಅಂತ ಕೇಳಿದ್ರೆ ಅವರ ಹೊಟ್ಟೆಯಲ್ಲಿ ಪರಮಾತ್ಮ ಮಗುವಾಗಿ ಹುಟ್ಟಿ ಬರ್ತಾನಂತ. ನೀವು ಯೋಗಾಭ್ಯಾಸ ಮಾಡೋ ಜರುರತ್ತಿಲ್ಲ, ತಪಸ್ಸು ಮಾಡುವಂತ ಅವಶ್ಯಕತೆ ಇಲ್ಲ. ಯಾವ ನಿರ್ಗುಣ ನಿರಾಕಾರನಾದ ಪರಮಾತ್ಮನ ಪಡಲಿಕ್ಕೆ ಯೋಗಿಗಳು ಅಷ್ಟು ಕಷ್ಟಪಡ್ತಾ ಇದ್ದಾರೆ. ಆದರೆ ನೀವು ಆಚಾರವಂತರಾಗಿ, ಗುರುಭಕ್ತಿ ಸಂಪನ್ನರಾಗಿ, ಒಳ್ಳೆ ಶೀಲ ಚಾರಿತ್ರ್ಯವುಳ್ಳವರಾದ್ರಪ್ಪ ಅಂತ ಕೇಳಿದ್ರೆ ಪರಮಾತ್ಮ ಅಪೇಕ್ಷೆ ಪಡ್ತಾನಂತ ಇವ್ರ ಹೊಟ್ಟೆಲ್ಲಿ ನಾನು ಮಗುವಾಗಿ ಹುಟ್ಟು ಬರಬೇಕು, ಸಂತತಿಯಾಗಿ ಹುಟ್ಟು ಬರಬೇಕು. ನಮ್ಮ ದೇಶದಲ್ಲಿ ಏನು ಆಚಾರ್ಯರು, ಶರಣರು, ಸಂತನಾಗಿ ಹೋಗ್ಯಾರಲ್ಲ, ಅವರೆಲ್ಲ ದೇವಾಂಶ ಸಂಭೂತರೇ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ
ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಅಂದ್ರೆ ಈ ಜಗತ್ತಿನಲ್ಲಿ ಕೆಲವೊಂದು ವಿಶಿಷ್ಟವಾದ ವ್ಯಕ್ತಿಯನ್ನು ಕಾಣ್ತಾರಲ್ಲ, ಆ ವಿಶಿಷ್ಟವಾದ ವ್ಯಕ್ತಿಗಳಂದ್ರೆ ದೇವರ ವಿಶೇಷವಾದ ಅಂಶಿ ಸಂಭೂತರು ಅಂತ ನಾವು ಕರಿತಿದ್ದೇವೆ. ಅವರೇ ಯಾಕೆ ವಿಶೇಷವಾದ ದೈವಿ ಸಂಭೂತರಾದ್ರಪ್ಪ ಅಂದ್ರೆ ಅವರ ತಂದೆ ತಾಯಿಗಳ ತಪಸ್ಸು ಮಾಡಿದ್ದಾರೆ, ಅವರು ಆಚಾರಶೀಲರಾಗಿದ್ದಾರೆ, ಭಕ್ತಿ ಸಂಪನ್ನರಾಗಿದ್ದಾರೆ ಅಂತ ತಿಳ್ಕೊಂಡು ಪರಮಾತ್ಮ ಅವರ ಉದರಿಂದ ಜನ್ಮ ತಾಳಿ ಬಂದು ಲೋಕೋದ್ಧಾರ ಕಾರ್ಯ ಮಾಡ್ತಾರೆ. ಅದಕ್ಕೆ ಪರಮಾತ್ಮನ ನಿಮ್ಮ ಅಂಗಳದಲ್ಲಿ ನಿಮ್ಮ ತೊಡೆ ಮೇಲೆ ಆಡಿಸ್ಬೇಕು ಅನ್ನುವಂಥ ನಿಮ್ಮ ಬಯಕಿದ್ದು ಅಂತ ಕೇಳಿದ್ರೆ ನೀವು ಆಚಾರ ಸಂಪನ್ನರಾಗಿರಬೇಕು, ಪರಿಶುದ್ಧವಾದ ಆಹಾರ ಸೇವನೆ ಮಾಡಿರಬೇಕು, ಪರಂಪರಾಗತವಾಗಿರ್ತಕ್ಕಂಥ ಗುರು ಹಿರಿಯರಲ್ಲಿ ಶ್ರದ್ಧೆಯುಳ್ಳವರಾಗಿರಬೇಕು. ಅಂದಾಗ ಮಾತ್ರ ನಿಮ್ಮ ಜೀವನ ಪಾವನಾಗೋದಷ್ಟೇ ಅಲ್ಲ, ರಾಷ್ಟ್ರಕ್ಕೆ ಅಭ್ಯುದಯ ಮಾಡತಕ್ಕಂಥ ಸಂತತಿಯನ್ನು ಕೊಡ್ಲಿಕ್ಕೆ ಸಾಧ್ಯಕ್ಕೆ. ಅದಕ್ಕೆ ಹೇಳ್ತಾರೆ ಅವರು, ಮನುಷ್ಯ ಸೇವನೆ ಮಾಡತಕ್ಕಂಥ ಆಹಾರ, ನಿಷಿದ್ಧವಾದ ಆಹಾರ ಸೇವನೆ ಮಾಡೋದೊಂದು ಪಾಪನೇ. ನಿಷಿದ್ಧವಾದ ಆಹಾರ ಸೇವನೆ ಮಾಡಿ ಪಾಪ ಮಾಡೋದು ಅಷ್ಟೇ ಅಲ್ಲ, ಈ ಜಗತ್ತಿಗೆ ಮತ್ತೆ ಪಾಪ ಮಾಡುವಂತ ಸಂತತಿ ಕೊಟ್ಟು ಮತ್ತಿಷ್ಟು ಪಾಪಿಷ್ಟರಾಗ್ತೀರಿ. ಅದಕ್ಕಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಶಾಸ್ತ್ರಗಳು ಹೇಳಿದ ಪ್ರಕಾರವಾಗಿ ದೇಹದಿಂದ ಆಗ್ತಕ್ಕಂಥ ಪಾಪಗಳನ್ನು, ವಾಣಿಯಿಂದ ಆಗುವಂತಹ ಪಾಪಗಳನ್ನು, ಮನಸ್ಸಿನಿಂದ ಆಗ್ತಕ್ಕಂಥ ಪಾಪಗಳನ್ನು ಮಾಡದೆ ಬಿಟ್ಟುಕೊಟ್ಟು ಪುಣ್ಯಕರ್ಮವನ್ನೇ ನಾವು ಮಾಡಿದಾಗ ನಾವು ಪಿಂಡಸ್ಥಲಿಗಳು, ಪರಿಶುದ್ಧವಾದ ಜೀವಿಗಳು ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.